ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಸಮಯದ ಪರಿಮಿತಿಯಲ್ಲಿ ಕೆಲವು ಪ್ರಶ್ನೆಗಳ ಚಿಂತನೆ. ಒಂದು ಕರ್ಮ ಸಿದ್ಧಾಂತದ ನೆಲೆಯಲ್ಲಿ ಕರ್ಣ ಅಭಿಮನ್ಯುವಿನನ್ನು ಕೊಂದ ಮಾತು ಹೊರಗಿನಿಂದ ಆನ್ಲೈನಲ್ಲಿ ಬಂದಿದೆ. ಜೊತೆಯಲ್ಲಿ ಕೈಯಲ್ಲಿರುವ ಕೆಲವು ಚಿಂತನೆಗಳನ್ನು ತಮ್ಮ ಮುಂದೆ. ಏಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕೌಂತೆ ಯಜಂತಿ ಅವಿಧಿಪೂರ್ವಕಂ ಎಂಬ ಶ್ಲೋಕದಿಂದ ಅನ್ಯ ದೇವತೆಗಳನ್ನು ಪೂಜಿಸಿದವರು ಶ್ರೀಕೃಷ್ಣನನ್ನು ಪೂಜಿಸಿದಂತೆ ಆಗುತ್ತಿದೆ ಎಂಬ ಭಾವವಿದೆ. ಅವರು ಬರದಗೆರೆ ಅದು. ಏಪ್ಯನ್ಯ ದೇವತಾ ಭಕ್ತಾ, ಯಾರು ಉಳಿದ ದೇವತೆಗಳ ಭಕ್ತರೋ, ಯಜಂತೆ ಶ್ರದ್ಧೆಯಾನ್ವಿತಾ, ಶ್ರದ್ಧೆಯಿಂದ ಅವರು ಪೂಜೆ ಮಾಡ್ತಾರೋ. ಯಾರನ್ನು? ಅನ್ಯ ದೇವತೆಗಳನ್ನು ತಾನೆ. ತೇಪಿ ಮಾಮೇವ ಕೌಂತೆಯೇ ಯಜಂತಿ, ಅವರು ನನ್ನನ್ನೇ ಪೂಜೆ ಮಾಡ್ತಾರೆ. ಹೇಗೆ? ಕೃಷ್ಣ ಹೇಳ್ತಾನೆ, ಅವಿಧಿಪೂರ್ವಕಂ, ಹೇಳದೇ ಇರುವಂತೆ. ವಿಧಿ ಅಂದರೆ ಹೇಳಿದ್ದು, ನಿಷೇಧ ಅಂದರೆ ತಪ್ಪು ಆಗಿ ಹೇಳಿದ್ದು, ಅಲ್ಲ ಅಂತ ಹೇಳಿದ್ದು, ಬೇಡ ಅಂತ ಹೇಳಿದ್ದು. ಆದ್ದರಿಂದ ಅವಿಧಿ ಅಂದರೆ ವಿಧಿ ಇಲ್ಲದಂತೆ ಅಂತ ಒಂದು ಅರ್ಥ, ವಿಧಿಗೆ ವಿರುದ್ಧವಾಗಿ ಅಂತ ಇನ್ನೊಂದು ಅರ್ಥ. ಎರಡು ರೀತಿಯ ಅರ್ಥಗಳು ಬರ್ತವೆ ವಾಸ್ತವವಾಗಿ ಹೇಳುವಾಗ. ಅವಿಧಿ ಅಂದರೆ ವಿಧಿ ತಪ್ಪಿಸಿ ಮಾಡಿದ ಅಂತ, ಇನ್ನೊಂದು ವಿಧಿಗೆ ವಿರುದ್ಧವಾಗಿ ಮಾಡಿದ ಅಂತ. ಹಾಗಾಗಿ ಹೇಳದೇ ಇದ್ದದ್ದು ಮಾಡಿದ, ಹೇಳಿ ತಪ್ಪು ಮಾಡ್ತಾ ಇದ್ದಾನೆ ಅಂತ. ನನ್ನನ್ನು ಮಾಡಬೇಕು ಹೇಳಿದರೂ ಬಿಟ್ಟು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಮಾಡುವಾಗಲೂ ಸರಿಕಟ್ಟಲಿ ಮಾಡ್ತಾ ಇಲ್ಲ ಅಂತ. ಹೀಗೆ ಸುಮಾರು ಅರ್ಥಗಳು ಬರುವಂತೆ ಕೃಷ್ಣ ಮಾಡುವ ಪ್ರಕಾರದ ಬಗ್ಗೆ ಎಚ್ಚರ ಕೊಟ್ಟಿದ್ದಾನೆ. ಅದಿರಲಿ. ಮತ್ತೊಂದು ಮಾತು ಹೇಳಿದ, ಅವರು ನನ್ನನ್ನೇ ಪೂಜೆ ಮಾಡಿದ ಹಾಗೆ ಅಂತ. ನನ್ನನ್ನು ಪೂಜೆ ಮಾಡಿದ ಹಾಗೆ ಅಂದರೆ ಉಳಿದವರು ಪೂಜೆ ಮಾಡಲಿಕ್ಕೆ ಬಿಟ್ಟರೆ ಅಲ್ವಾ. ಅಹಮಿ ಸರ್ವಯಜ್ಞಾನ ಭೋಕ್ತಾಜ ಪ್ರಭುರೇವಚ ಅಂತ ಹಿಂದೆ ಹೇಳಿ ಆಗಿದ್ದೇವ. ಆದರೆ ಹೇಳಿದ ನಂತರ ಈ ವಾಕ್ಯಗಳೆಲ್ಲ ಬರುವಂಥದ್ದಲ್ಲಿ. ಆದ್ದರಿಂದ ನೀವೇನು ಈಗ ನಾವು ನೋಡಿ ಅಂಗಡಿಯಲ್ಲಿ ಸಾಮಾನು ತಗೊಳ್ಳುತ್ತೇವೆ, ಅದಕ್ಕೆ ಬೇಕಾದಂಥ ರೇಟು ಕೊಡುತ್ತೇವೆ. ಆದರೆ ಅದನ್ನು ತರುವಲ್ಲಿ, ಕೊಡುವಲ್ಲಿ, ವ್ಯವಸ್ಥೆ ಮಾಡುವಲ್ಲಿ ಏನೊಂದು ಟ್ಯಾಕ್ಸ್ ಇದೆ, ಅದು ಗೌರ್ಮೆಂಟಿಗೆ ಹೋಗ್ತದೆ. ನಾನು ಅದನ್ನು ದೃಷ್ಟಾಂತ ಕೊಟ್ಟಿದ್ದೆ. ಎಂತ ಮಾಡಿದರೂ ಹೋಗುವುದು ಅಲ್ಲಿಗೆ ಅಂತ, ಥ್ರೂ ಇಲ್ಲಿ ಅಂತ ಅಷ್ಟೇ. ಹಾಗಾಗಿ ಏನಾದರೂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚದೆ ಅಂತ ಬಲಾತ್ಕಾರವಾಗಿ ಅಲ್ಲದಿದ್ದರೂ ಸಹಜವಾಗಿ ನೀರು ಹರಿಯುವಂತೆ ಹೋಗ್ತದೆ ಅಂತ ಇಷ್ಟು ಹಾಕಿಕೊಂಡು ಅವರು ಹೇಳಲಿಕ್ಕೆ ಹೊರಟದ್ದು ಮುಂದಿನ ಪ್ಯಾರ. ಅದನ್ನು ಓದ್ತೇನೆ ಮಾತ್ರ, ಮುಡುತ್ತೇನೆ ಎಷ್ಟು ಗೊತ್ತಿಲ್ಲ. ಕರಾವಳಿಯ ಭಾಗದಲ್ಲಿ ದೈವಾರಾಧನೆ ವ್ಯಾಪಕವಾಗಿ ನಡೆಯುತ್ತಿದೆ. ದೈವಾರಾಧನೆಯಿಂದ ಭಗವಂತನ ಪೂಜೆ ಮಾಡಿದಂತಾಗುವುದೇ? ಪ್ರಶ್ನೆ ಚಿಹ್ನೆ ಹಾಕಿದ್ದಾರೆ. ಅನ್ಯ ದೇವತೆಗಳನ್ನು ಪೂಜಿಸಿದವರಿಗೆ ಮೋಕ್ಷವಿಲ್ಲವೆಂಬ ಮಾತು ಗೀತೆಯಲ್ಲಿ ಬರುವುದು. ಹಾಗಾದರೆ ದೈವಾರಾಧನೆಯ ಮಹತ್ವ, ಪ್ರಯೋಜನ ಏನು? ಇದು ಪ್ರಶ್ನೆ. ಇದು ನಿಮಗೆ ಉತ್ತರ ಗೊತ್ತುಂಟು ಇದರಲ್ಲಿ. ಹಾಗಾಗಿ ಇದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡುವುದು ಬೇಡ. ಮಾಡಲಿಕ್ಕೆ ಹೋದರೆ ಮತ್ತೆ ಕೆಲವೊಮ್ಮೆ ಬೆಳೆದಿನ ವ್ಯಾಪಾರ ಇರ್ತದೆ. ನಿಮಗೂ ಗೊತ್ತುಂಟು ಅದು ಎಂಥದ್ದು ಅಂತ ಹೇಳಿ. ಇದಾಗಲೇ ಪರಶುರಾಮನ ಈ ಕ್ಷೇತ್ರವನ್ನು ಸೃಷ್ಟಿಯನ್ನು ಪರಶುರಾಮನ ಸೃಷ್ಟಿ ಅಲ್ಲ ಅಂತ ಹೇಳಿಕೊಳ್ಳುವ
ಗಲಾಟೆಗಳನ್ನು ಮಾಡುವಾಗ ನಾವು ಏನನ್ನಾದರೂ ಈಗ ರೌಪ್ಯಪೀಠಂ ಕುಮಾರಾದ್ರಿಹಿ ಕುಂಭಾಸೀಚ ಧ್ವಜೇಶ್ವರ ಅಂತ ಒಂದು ನೆಲವನ್ನು ಐಡೆಂಟಿಫಿಕೇಷನ್ ಮಾಡುವಲ್ಲಿಯೂ ನಾವು ದಾಖಲೆಗಳನ್ನು ಪುರಾಣಗಳನ್ನು ಓದ್ತೇವೆ. ನೀವು ಪುರಾಣಗಳನ್ನೇ ಮೂಡುವುದಿಲ್ಲ, ಮಾತಾಡಿಸಿದ್ದು ದಾಖಲೆಯೇ ಅಲ್ಲ ಅಂತ ಹೇಳಿಬಿಟ್ರೆ ನಾವು ಏನನ್ನು ಮತ್ತೆ ನಿಮಗೆ ಕೊಡೋದು ಪುರಾವೆಗೆ? ಎಂಥದ್ದು ಇಲ್ಲ. ಹಾಗಾಗಿ ಇದು ಬೇರೆ ಬೇರೆ ಸೃಷ್ಟಿ, ಇವರ ಸೃಷ್ಟಿಯಲ್ಲಿ ಹೇಳಿದರೆ ನನ್ನ ಒಂದೇ ಪ್ರಶ್ನೆ, ಬೇರೆ ಮೇರೆ ಏರು ಅಂತ ಅಷ್ಟೇ. ಈ ಕ್ವಶನಿಗೆ ಉತ್ತರ ಕೊಡಿ ಈಗ ನನಗೆ. ಬೇರೆ ಮೇರೆ ಏರು ಅಂದರೆ ಇದು ಯಾರು ಸೃಷ್ಟಿ ಮಾಡುವುದಾಗಾದರೆ? ಈಗ ರಾವಣ ಎನ್ನುವವ ಯಾರು ಎನ್ನುವುದು ನಮಗೆ ಗೊತ್ತಿರುವುದು ರಾಮಾಯಣವನ್ನು ಮುಟ್ಟದೆ ಆಗುವುದಿಲ್ಲ, ಪುರಾಣಗಳನ್ನು ನೋಡದೆ ಆಗುವುದಿಲ್ಲ. ಅವುಗಳನ್ನೆಲ್ಲ ಸಂಸ್ಕೃತದ ಸಾಹಿತ್ಯಗಳನ್ನೆಲ್ಲ, ಹೊತ್ತಗೆಗಳನ್ನೆಲ್ಲ, ಶಾಸ್ತ್ರಗಳನ್ನೆಲ್ಲ ಮುಟ್ಟುವುದಿಲ್ಲ ಅಂತ ಹೇಳಿಕೊಂಡ್ರೆ ನಿಮಗೆ ರಾವಣ ಎಲ್ಲಿ ಸಿಕ್ಕಿದ, ಹೇಗೆ ಸಿಕ್ಕಿದ, ಏನು ಸಿಕ್ಕಿದ? ಇತಿಹಾಸ ಓದಬೇಡಿ, ವಿಶ್ರವಸನನ್ನು ಕೇಳಬೇಡಿ. ಅಂದರೆ ಅವನ ಅಪ್ಪನ ಹೆಸರು ನಿಮ್ಗೆ ಗೊತ್ತುಂಟ, ನೆನಪಿಲ್ಲ, ಇರಲಿ. ರಾವಣನ ಅಪ್ಪನ ಹೆಸರು ವಿಶ್ರವಸ್ತು ಅಂತ ಇರಲಿ. ಅದೆಲ್ಲ ಹೇಳಲಿಕ್ಕಿಲ್ಲ ನಾವು. ಆದ್ದರಿಂದ ಬೇರೆ ಬೇರೆ ಏರು ಅಂತ ನೀವು ಕೇಳಿಕೊಂಡ್ರೆ ನೀವು ಯಥಾ ಪ್ರಕಾರ ಮತ್ತೆ ಯಾವತ್ತು ಇವತ್ತಿನವರೆಗೂ ವೇದಕ್ಕೆ ಸಮಯವನ್ನು ಯಾರೂ ಹಾಕಲಿಲ್ಲ. ವೇದ ಇನ್ವೆನ್ಷನ್ ಆದದ್ದು ಯಾವಾಗ? ವೇದ ಎಲ್ಲಿಂದ ಬಂತು? ಸಬ್ರಹ್ಮ ಸಶಿವಸ್ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅಂತರ್ಬಹಿಶ್ಚದ ತರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತೇಳಿ ಭಗವಂತನ ಬಗ್ಗೆ ಮಾತಾಡುವಾಗ ಅವರು ಎಲ್ಲ ಕಡೆಯಲ್ಲಿ ತುಂಬಿದವನನ್ನು, ಎಲ್ಲ ನಾಮಗಳಿಂದ ಹೇಳಲ್ಪಡುವವನನ್ನು, ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯಾ ಸ್ವಸ್ತಿ ಅಂತೇಳಿ, ಯೋನ ಪಿತ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ನಮ್ಮ ಅಪ್ಪ ಯಾರು? ಒಳ್ಳೆ ಪ್ರಶ್ನೆ ಇದು. ನನ್ನ ಅಪ್ಪ ಯಾರು ಅಂತ ಕೇಳಲಿಕ್ಕೆ ಹೋದರೆ ಅವನನ್ನು ನಾವು ತಂದು ನಿಲ್ಲಿಸಿದರೆ ಅವನ ಅಪ್ಪ ಯಾರು ಅಂತ ಪ್ರಶ್ನಿಸ್ತೇವೆ. ಹೀಗೆ ಹೇಳುತ್ತಾ ಮೂಲದವರೆಗೆ ನಾವು ಹೋಗಲೇಬೇಕಾಗುತ್ತೆ. ಗೋತ್ರ ಪ್ರವರ್ಗದ ಋಷಿ, ಆ ಅತ್ರಿ ಹುಟ್ಟಿದ ವ್ಯವಸ್ಥೆ, ಅತ್ರಿಯೋ ಭೃಗುವೋ ಮರೀಚಿಯೋ ಯಾರೇ ಆಗಲಿ, ಇವರೆಲ್ಲ ಬಂದದ್ದು ಬ್ರಹ್ಮನಿಂದ, ಚತುರ್ಮುಖನಿಂದ, ಸೃಷ್ಟಿಕರ್ತನಿಂದ. ಆ ಬ್ರಹ್ಮನು ಹುಟ್ಟಿದ್ದು ನಾಭಿಕಮಲದಲ್ಲಿ ನಾರಾಯಣನ ವ್ಯವಸ್ಥೆಯಲ್ಲಿ. ಆ ನಾರಾಯಣ ನಿರಂತರವಾಗಿ ಯಾವತ್ತು ಏಕೋ ನಾರಾಯಣ ಆಸೀತ್ ನ ಬ್ರಹ್ಮನೇಶಾನಃ. ನಮಗೆ ಈಶಾನನನ್ನು ಯಾರು ಪ್ರತಿಷ್ಠೆ ಮಾಡಿದ್ದಾರೋ, ಯಾರು ನಮಗೆ ಬ್ರಹ್ಮನನ್ನು ತೋರಿಸಿಕೊಟ್ಟಿದ್ದಾರೋ, ಯಾರು ಚಂದ್ರ ಸೂರ್ಯರನ್ನು ಪರಿಚಯಿಸ್ತಾರೋ ಅವರೇ ಈ ಮಾತುಗಳನ್ನೆಲ್ಲ ಕೊಟ್ಟಿದ್ದಾರೆ. ನ ಬ್ರಹ್ಮನ ಚ ಶಂಕರ ಹೇಳಿಕೊಂಡು. ಹೀಗಿರುವಾಗ ಶಬ್ದಗಳನ್ನು ನೀವು ಅಲ್ಲಿಂದ ಹೆಕ್ಕಿಕೊಳ್ಳುತ್ತೀರಿ, ವಿಷಯಗಳನ್ನು ಒಪ್ಪಿಕೊಳ್ಳಿಕ್ಕೆ ನಿಮಗೆ ಆಗ್ರಹ ಬಿಡುವುದಿಲ್ಲ, ಪ್ರಿಜುಡೈಸ್ಮೆಂಟ್ ಮಾಡಿದ್ದಾರೆ. ಇದು ಹೇಗೆ ಆಗ್ತದೆ? ಸೀತೆಯನ್ನು ಹೇಳಿದ ನಂತರ ರಾಮಾಯಣದಲ್ಲಿ ಬಂದಿರತಕ್ಕ ಸೀತೆಯನ್ನು ಅರ್ಥ ಮಾಡಿಕೊಂಡಾಗ ಸೀತೆ ಅಂದರೆ ನೀವು ಹೇಳಿದಾಗೆ ಬರೀಲಿಕ್ಕೆ ಆಗ್ತದ? ಮತ್ತೆ ಅದು ರಾವಣನ ಮಗಳು ಹಾಗೆಲ್ಲ ಹೇಳಿಕೊಂಡು ಬರೀಲಿಕ್ಕೆ ಶುರುವಾಗ್ತದ? ಜನಕನಿಗೆ ಹುಳುವಾಗ ಸಿಕ್ಕಿದ್ದರ ಬಗೆಯಲ್ಲಿ ವಾಲ್ಮೀಕಿಯನ್ನು ಸುಳ್ಳು ಹೇಳಿಕೊರಟ್ಟ, ಅಥವಾ ಅವನಿಗೆ ಗೊತ್ತಿಲ್ಲದ ಗೊತ್ತಾ? ನಿಮಗೆ ಅವನಿಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗೋದು ಇಷ್ಟು ದೂರದವರಿಗೆ, ಕೋಟಿಗಟ್ಟಲೆ ವರ್ಷ ದೂರದಲ್ಲಿದ್ದವರಿಗೆ. ಇದರಿಂದ ನಾವು ಸ್ವಲ್ಪ ಮಾತಾಡುವಾಗ ಒಪ್ಪುತ್ತೇವೆಯೋ ಬಿಡ್ತೇವೆ ಎನ್ನುವುದನ್ನು ನೋಡಿಕೊಂಡರೆ ಅದರ ಬಗ್ಗೆ ಬೆಳವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಪೋಸ್ ಒಂದೊಮ್ಮೆ ದೈವಗಳ ಪಟ್ಟಿಯಲ್ಲಿ ಎಲ್ಲರನ್ನು ಕುಳ್ಳಿರಿಸುವುದಾಗಿದ್ದಾರೆ, ಕೋಟಿ ಚೆನ್ನೈ ಎನ್ನುವನ್ನು ನೀವು ಹಾಕಿಕೊಂಡರೆ ಅವ್ರು ಯಾರು ಎನ್ನುವುದು ನಿಮಗೆ ಗೊತ್ತಿರುವಾಗ ಅದು ಮತ್ತೆ ಏನು ಹೇಳೋದು? ನಾನು ಹಬ್ಬಗೆ ದಾರಿಗೆ ಆಗಲಿ ಇದೆಲ್ಲ ಮಾತಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಮನೆಯಲ್ಲಿ ಒಬ್ಬ ಸಾಯುವವನನ್ನು ನಾವು ನಾಳೆ ದೇವ ಅಂತ ಹೇಳಿಕೊಂಡು ತಿರುಗಿದ್ರೆ ಅದನ್ನು ಪೂಜೆ ಮಾಡಿದಾಗ ಒಂದು ಹೆಂಡ ಇಟ್ಟರು ಸಾಕಾಗ್ತದೆ, ನಿಮ್ಮ ಕಳೆದು ಹೋದ ದನ ಸಿಗ್ತದೆ ಅಂತ ಹೇಳಿಬಿಟ್ರೆ ಇದೆಲ್ಲ ಸ್ವಲ್ಪ ಅಂದರೆ ನಮ್ಮ ವೈದ್ಯ ಅರಸರೆಲ್ಲ ಹೋಗಬೇಕಾಗಿ ರಜೆ ಹಾಕಿ. ಯಾಕೆ? ನಿಮಗೆ ಕಾಯಿಲೆ ಕಸಾಯಿಗಳು ಮತ್ತು ಈ ಕೋರ್ಟ್ ಕಚೇರಿಗಳು, ಪೊಲೀಸ್ ಇದೆಲ್ಲ ಯಾವುದು ಬಿಡ, ನಿಮಗೆ ಒಂದು ಪೆಗ್ಗಿಟ್ಟ ಸಾಕ್ತದೆ, ನಿಮಗೆ ನಾಳೆ ದನ ನಿಮ್ಮ ಮನೆಗೆ ಬರ್ತದೆ, ನಿಮಗೆ ಕಳೆದು ಹೋದದ್ದು ಕರ್ನಾಟಕ ಸಿಗ್ತದೆ. ಅದರಿಂದ ಸ್ವಲ್ಪ ಕಷ್ಟ ಆಗ್ತದೆ ಮಾತಾಡಲಿಕ್ಕೆ ಹೇಳಿ. ಟೋಟಲಿ ನಾನು ಗೀತೆಯಲ್ಲಿ ಹೇಳಿದ ಸ್ಟೇಟ್ಮೆಂಟ್ಗಳ ಬಗ್ಗೆ ಮಾತ್ರ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಕ್ಲಿಯರ್ ಕಟ್ಟಾಗಿ ಕೃಷ್ಣ ದ 4 ways ಆಫ್ ಯುವರ್ ವರ್ಷಿಪ್ ಅನ್ನುವುದನ್ನು ಟೈಟ್ಲಲ್ಲಿ ತೋರಿಸಿಕೊಟ್ಟಿದ್ದಾನೆ. ಇನ್ನು ಯಾರವರು, ಯಾಕೆ, ಏನು, ಇಂಟರ್ಲಿಂಕ್ ಹೇಗೆ ಅನ್ನುವುದರ ಬಗ್ಗೆ ಡೀಟೈಲ್ ಆಗಿ ಗೀತೆಯ ಆಚೆ ಈಚಿನ ಮಹಾಭಾರತವನ್ನು ತೆರೆಯುವ. ಈಗ ನಮಗೆ ಗೀತೆ ಒಂದೇ ನಮಗೆ ಟೆಸ್ಟ್ ಅಲ್ಲ, ಅದು 700 ಶ್ಲೋಕದ್ದು, ಅದರ ಆಚೆಗೆ 1,00,000 ಶ್ಲೋಕದ ಮಹಾಭಾರತ ಇದೆ. ಅದು ಅದರ ಸಾರ ಅಂದಾಗ ಡಿಟೈಲ್ಡ್ ಟೆಸ್ಟ್ ನೋಡಬೇಕಾಗತ್ತೆ, ಆಗ ಮಾತಾಡಲಿಕ್ಕೆ ಬನ್ನಿ. ನಾವು ನೀವು ಕಲೆತು ಮಹಾಭಾರತವನ್ನು ಹುಡುಕಿ ಮಾತಾಡಲಿಕ್ಕೆ ನಿಲ್ಲುವ, ಕತೆ ಅರ್ಥ ಆಗ್ತದೆ. ಸುಮ್ಮನೆ ಏಕದೇಶವನ್ನು ಮಾತಾಡಿ
ಅದು ಹೀಗೆ ಹೋಗುವಂಥ ಗಲಾಟೆ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಇದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವುದಿಲ್ಲ. ಇಷ್ಟು ನಿಜವಾಗಿಯೂ ಬೇಕಾದಷ್ಟು ಅಂತ ಹೇಳುತ್ತೇನೆ ಹೇಳಿಕೊಂಡದ್ದರಲ್ಲಿ. ಮತ್ತು ನನಗೇನು ಆಗ್ರಹ ಇಲ್ಲ, ನಾನು ಗೀತೆಯ ಗೆರೆಗಳನ್ನು ನೇರವಾಗಿ ಹೇಳಿದವ ಕೃಷ್ಣನ ಪ್ರಕಾರದಲ್ಲಿ. ಮತ್ತು ಕೆಲವು ಪ್ರಶ್ನೆಗಳುಂಟು. ಅಂದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಟೈಮ್ ಹೋಗ್ತದೆ ಅಂತ ಸಣ್ಣ ಉತ್ತರ ಕೊಟ್ಟಿದ್ದು. ತುಂಬ ಚಿಂತನೆಗೆ ಇರ್ತದೆ, ಇಲ್ಲ ಅಂತಲ್ಲ, ನಾನು ರೆಡಿ ಇದ್ದೇನೆ, ಅದು ವಿಷಯ ಅಲ್ಲ. ಇದು ಅಜಯ್ ಎನ್ನುವ ಹೆಸರನ್ನು ಬ್ರಹ್ಮನಿಗೆ ನೀವು ಹೇಳುತ್ತಾ ನಾರಾಯಣನಿಂದ ಹುಟ್ಟಿದವ ಅಂತ ನೀವು ಹೇಳಿದಿರಿ ಅವನನ್ನು, ಮತ್ತು ಯಾರಿಂದ ಹುಟ್ಟುವುದಿಲ್ಲ ಅಂತ ಹೇಳಿದ್ದೀರಿ. ಹಾಗಿರುವಾಗ ಅವಳು ಲಕ್ಷ್ಮಿಯಲ್ಲಿ ಹುಟ್ಟಿಲ್ಲವೇ ಅಂತ. ನಾನು ಹೇಳಿದ್ದು ಯಾವುದೇ ಜೀವನಿಂದ ಹುಟ್ಟುವುದಿಲ್ಲ ಅಂತ, ಲೋಕದಲ್ಲಿ ಹುಟ್ಟಿ ಬರುವುದಿಲ್ಲ ಎನ್ನುವ ಅರ್ಥದಲ್ಲಿ ಹೇಳಿದ್ದು. ಲೋಕದ ಯಾವ ವ್ಯಕ್ತಿಯಲ್ಲಿ ಉಳಿದವರಿಗೆಲ್ಲ, ಈಗ ಅರ್ಜುನನಿಗೆ ಪಾಂಡವಿನ ಮನೆಯಲ್ಲಿ ಜನ್ಮ ಆಯಿತು, ಹನುಮಂತನಿಗೆ ಕೇಸರಿ ಮನೆಯಲ್ಲಿ ಜನ್ಮ ಆಯಿತು. ಹೀಗೆ ವಾಯುವಿನಿಂದ ಹಿಡಿದು ಉಳಿದವರಿಗೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಬರಲಿಕ್ಕೆ ಬರ್ತದೆ. ಬ್ರಹ್ಮನಿಗೆ ಬೇರೆ ಕಡೆಯಲ್ಲಿ ಬರಲಿಕ್ಕಿಲ್ಲ, ಅವನ ಮನೆಯಲ್ಲಿ ಮಾತ್ರ ಹುಟ್ಟಲಿಕ್ಕೆ. ಅವನ ಮನೆ ಅಂದರೆ ಅವನ ಹೆಂಡತಿ ಲಕ್ಷ್ಮಿ ಸೇರಿಯೇ ಆಗುವಂಥದ್ದು, ಕೇವಲ ಅಲ್ಲಿಂದ. ಹಾಗಾಗಿ ಈಗ ನೋಡಿ, ಅಲ್ಲಿ ಅಜ ಅಂತ ಹೇಳಿದ್ದಕ್ಕೆ ಅರ್ಥ ಹೇಳಿದ್ದಾನೆ, ಅಸ್ಮಾಜಾತ ಅಂತ. ಅಂದರೆ ದೇವರದು, ದೇವರಿಂದ ಬಂದವ ಅಂದ. ದೇವರಿಂದ ಬಂದವ ಅಂದರೆ ಲಕ್ಷ್ಮಿಯಿಂದ ಬಂದವ ಅಲ್ಲ ಅಂತ ಅರ್ಥ ಆಗುವುದೇ ಇಲ್ಲ. ಯಾಕೆಂದರೆ ಅದು ಒಂದು ಯೂನಿಟ್. ನೀವು ಯಾರ ಮಗ ಹೇಳ್ತಾರೆ, ಐಗುರಾಚಾರ ಮಗ ಹೇಳ್ತಾರೆ, ಮತ್ತು ಅಮ್ಮನೇ ಬೇರೆ ಮಗ ಅಂತ ಯಾರು ಕೇಳೋದಿಲ್ಲ ವಾಸ್ತವವಾಗಿ. ಹಾಗಾಗಿ ಇದು ಪ್ರಶ್ನೆ ಅಷ್ಟು ಇಷ್ಟ ಆಗದಿದ್ದರು, ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ. ವಾಸ್ತವವಾಗಿ ಅಜಯ್ ಎನ್ನುವ ನಾಮದ ಅರ್ಥ ಹೇಳುವಾಗ ಕೇವಲ ನಾರಾಯಣನಿಂದ ಹುಟ್ಟಿದ ಕಾರಣ ಚತುರ್ಮುಖನಿಗೆ ಅಜಯ್ ಎನ್ನುವ ಹೆಸರಿದೆ ಅಂತ ತಿಳಿಸಿದ್ದೀರಿ. ಆದರೆ ಅವನು ಲಕ್ಷ್ಮಿಯ ನೆತ್ತಿಯಿಂದಲೂ ಹುಟ್ಟಿದ್ದಾನೆ ಎನ್ನುವ ವಿಚಾರವನ್ನು ನಿಮ್ಮಿಂದಲೇ ತಿಳಿದುಕೊಂಡಿದ್ದೇವೆ. ಇದನ್ನು ಈಗ ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸುವಿರಾ? ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದು ತಿಳಿಸುವಿರಾ ಅಂತ. ಅದಕ್ಕೆ ನಾನು ಉತ್ತರವನ್ನು ಕೊಟ್ಟದ್ದು ಇಷ್ಟೇ. ಅಂದರೆ ಒಂದು ಮನೆಯಲ್ಲಿ ಹುಟ್ಟಿದಾಗ ಅಮ್ಮನಿಂದ ಹುಟ್ಟಿದ್ದನ್ನು ಮತ್ತೆ ಬೇರೆ ಹೇಳಬೇಕಾಗಿಲ್ಲ, ಬೇರೆ ಕಡೆಯಲ್ಲಿ ಹುಟ್ಟುವುದಿಲ್ಲ ಅಂದರೆ ಬೇರೆ ಮನೆಯಲ್ಲಿ ಹುಟ್ಟುವುದಿಲ್ಲ ಎನ್ನುವ ಅರ್ಥದಲ್ಲಿ ಇಷ್ಟೇ. ಕೇಳಿದ್ದು ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದರೆ ಲಕ್ಷ್ಮಿಯಿಂದ ಹುಟ್ಟಿದಾಗಲೂ ಬೇಕಾದ್ದು ನಾರಾಯಣನೇ ಬೀಜ ಹಾಕಲಿಕ್ಕೆ, ಅದನ್ನು ಅರ್ಥ ಮಾಡಿಕೊಳ್ಳಿ. ಅಹಂಸುವೇ ಪಿತರಮಸ್ಯ ಮೂರ್ಧನ್ ಮಮಯೋನಿ ರಪ್ಸ ಅಂತ ಸಮುದ್ರೆ ಅಂತ. ಲಕ್ಷ್ಮಿಯಿಂದ ಹುಟ್ಟಿದ ಅಂದರೂ ನಾರಾಯಣನಿಂದ ಹುಟ್ಟಿದ, ಬೇರೆಯವರಿಂದ ಹುಟ್ಟಲಿಲ್ಲ ಎನ್ನುವುದು ಸ್ಪಷ್ಟ. ರಣರಂಗದಲ್ಲಿ ಏನಾಗುತ್ತಿದೆ ಎಂದು ಹೇಳುವಾಗ ಕುದುರೆಗಳ ಬಣ್ಣ ಹಾಗೂ ಶಂಖಗಳ ಹೆಸರುಗಳನ್ನು ಹೇಳುವುದರ ಔಚಿತ್ಯ ಏನು? ಅಲ್ಲ, ರಣರಂಗದಲ್ಲಿ ಯಾರು ಹೊಡೆದ್ರು ಅಂತ ಹೇಳುವಾಗ ಅವರು ಕೆಲವೊಮ್ಮೆ ಗಮ್ಮತ್ತು ಮಾಡ್ತಾರೆ. ಏನು ಗಮ್ಮತ್ತು ಮಾಡ್ತಾರೆ ಅಂದರೆ, ವ್ಯಕ್ತಿ ಹೆಸರು ಹೇಳದೆ ಧ್ವಜದ ಹೆಸರು ಹೇಳಿಬಿಡ್ತಾರೆ. ಕೆಲವೊಮ್ಮೆ ನಾಗಧ್ವಜನು ಅಂತ ಹೇಳ್ತಾರೆ, ಕೆಲವೊಮ್ಮೆ ಕೆಂಪು ಕುದುರೆಯವನು ಅಂತ ಹೇಳ್ತಾರೆ, ಕೆಂಪು ಕುದುರೆ ಕಟ್ಟಿದವನ ಗಾಡಿಗೆ ಅಂತ. ಇದು ಬೇಕು ಅಂತಲೇ ಮಾಡುವಂಥ ಹುಡುಕಿ ಅಂತ. ಆದ್ದರಿಂದ ಇದು ಕೇಳ್ತಾನೆ ಧೃತರಾಷ್ಟ್ರನೇ, ಅವನಿಗೆ ಕಣ್ಣು ಕಾಣುವುದಿಲ್ಲ. ಸಂಜಯನ ಹತ್ರ ಕೇಳ್ತಾನೆ, ಅಲ್ಲಿ ಸೇರಿದವರ ಧ್ವಜದ ಬಗ್ಗೆ ಕುದುರೆ ಬಗ್ಗೆ ಎಲ್ಲ ಹೇಳ್ಮಾರಯ ಅಂತ. ಒಂದೆರಡದ್ದೇ ಅದೇ ಇದೆ ವಿಶೇಷ. ಯಾರ್ಯಾರ ಕುದುರೆಗಳು, ಅದು ದೃಷ್ಟದ್ಯುಮ್ನನದು ಪಾರಾವತ, ಪಾರಿವಾಳದ ಬಣ್ಣ ಎಲ್ಲ ಕೇಳಲಿಕ್ಕೆ ಸುಮಾರಿದೆ. ಪ್ರಶ್ನೆ ಕೇಳಿಕೊಂಡ್ರೆ ಯಾರದ್ದು ಏನೆಲ್ಲ ಬಣ್ಣಗಳು ಹೇಳಲಿಕ್ಕೆ ಬರ್ತದೆ. ದ್ರೋಣದ ಕೆಂಪು ಬಣ್ಣ, ಇವರದ್ದೆಲ್ಲ ಯಾವ ರೀತಿದ್ದು ಎಂದೆಂದ ಬಣ್ಣಗಳು. ಬಿಳಿ ಬಣ್ಣದ ಕುದುರೆ ಇದ್ದದ್ದು ಅರ್ಜುನದ್ದು ಮಾತ್ರ. ಅಂದರೆ ಎಲ್ಲೆದ್ದರೂ ಬಿಳಿ ಬಣ್ಣದ ಕುದುರೆ ಕಾಣ್ತದೆ, ಬೇರೆ ಕಟ್ಟುವುದೇ ಇಲ್ಲ. ಕಟ್ಟಲಿಕ್ಕೆ ಕುದುರೆ ಇಲ್ಲ ಅಂತಲ್ಲ ಅವನಿಗೆ. ಇದೆಲ್ಲ ಯಾರನ್ನು ಅಂತ ಹೇಳುವ ರಣಾಂಗಣದಲ್ಲಿ ಔಚಿತ್ಯವನ್ನು ಕೇಳಿದರೆ ಇದೇ ವಿಷಯ. ಮತ್ತು ಶಂಖಗಳ ಬಗ್ಗೆ ಯಾರದ್ದು ಹೇಳಲಿಲ್ಲ, ಇವರದ್ದು ಮಾತ್ರ, ಪಾಂಡವರದ್ದು ಮತ್ತು ಕೃಷ್ಣನದ್ದು ಮಾತ್ರ ಶಂಖಗಳ ಹೆಸರು ಹೇಳಿದ್ದು, ಉಳಿದವರದ್ದು ಹೇಳಲಿಲ್ಲ. ಮುಂದೆ ಹೇಳುವುದಿಲ್ಲ, 1,00,000 ಶ್ಲೋಕದಲ್ಲಿಯೂ ಬರುವುದಿಲ್ಲ ಎಲ್ಲಿ ಸಹ ಉಳಿದವರ ಶಂಖದ ಹೆಸರು. ಇದಾದರೆ ಇದರ ಹಿನ್ನೆಲೆ ಎಲ್ಲ ಇರಲಿಕ್ಕೆ ಹೋಗಿ ಅದನ್ನು ಪರಿಚಯ ಮಾಡಿಸಿದ್ದಾರಷ್ಟೆ. ಘೋಷದ ಅತ್ಯಪೂರ್ವ ವಿವರಣೆ ನೀಡುವಾಗ 6 ಗುಂಪಿನ ಬಗ್ಗೆ ತಿಳಿಸಿದ್ದೀರಿ. 6 ಗುಂಪಿಗೂ ಪ್ರಣವಕ್ಕೂ ಸಂಬಂಧವಿದೆಯೇ? ಸ್ವಲ್ಪ ಜಾಸ್ತಿ ಆಯಿತು ವಾಸ್ತವವಾಗಿ. ಇರಲಿ, ಆದರೂ ಸಬ್ಜೆಕ್ಟ್ ಏನು ಕೇಳಿದರೆ ನಾನು ಹೇಳುವಾಗ ಘೋಷ ಎನ್ನುವುದು 6ರಲ್ಲಿ ಬರ್ತದೆ. ಆದರೆ ಅದು ಇಲ್ಲಿ 3 ಜನರ ಗುಂಪಿನಲ್ಲಿ ಬಂದಿದೆ ಅಂತ. ಒಂದು ಕೃಷ್ಣ ಮತ್ತು ಪಾಂಡವರು 6 ಆಯಿತು. ಲಾಸ್ಟಿನಲ್ಲಿ ದ್ರೌಪದಿಯ ಮಕ್ಕಳ 5 ಕೂಡಿಸು ಅರ್ಜುನನ ಸುಭದ್ರೆಯ ಮಗ ಒಂದು 6 ಆಯಿತು. ಹೀಗೆ 6 ಎನ್ನುವುದು 3 ಗುಂಪಾಯಿತು 18ಕ್ಕೆ. ಮಧ್ಯೆಯಲ್ಲಿ ದೃಷ್ಟದ್ಯುಮ್ನಾದಿಗಳು ಸೇರಿದ್ದಾರೆ. ದೃಷ್ಟದ್ಯುಮ್ನ, ಚಿಕಿತಾನ, ದ್ರುಪದ, ವಿರಾಟ ಇವರೆಲ್ಲ ಸೇರಿದ್ದಾರೆ. 6 ಮಧ್ಯದಲ್ಲಿ, 6 ಆರಂಭದಲ್ಲಿ, 6 ಕಡೆಯಲ್ಲಿ. 6 ಆರಂಭದವರು ಪಾಂಡವರು ಮತ್ತು ಕೃಷ್ಣ, 6 ಕಡೆಯವರು ಪಾಂಡವರ ಮಕ್ಕಳು, ಮಧ್ಯದವರು ಹೊರಗಿನವರು. ಈ 3 ಗುಂಪು ಮಾಡಿದ್ದಕ್ಕೆ ಕಾರಣ, ಪ್ರಣವದಲ್ಲಿ ಅಕಾರ ಉಕಾರ ಮಕಾರ ಆದ ನಂತರ ನಾದ ಬಿಂದು ಘೋಷ, ಇಲ್ಲಿ ಬಂದದ್ದು ಘೋಷ. ಹಾಗಾಗಿ ಈ 3 ಗುಂಪಿನಲ್ಲಿ 3 ಅಕ್ಷರಗಳು, 4ನೇ 5ನೇ 6ನೇ ಅಕ್ಷರಗಳು ನಾದ ಬಿಂದು ಘೋಷವಾಗಿ. ಹಾಗಾಗಿ ಕೊನೆಗೆ ಹೋದಾಗ ನಾದದಿಂದ ಶುರುವಾಯಿತು,
ಬಿಂದುವಿನಿಂದ ಗಟ್ಟಿಯಾಯಿತು, ಘೋಷದೊಡನೆ ಅಪ್ಪಳಿಸಿತು ಎನ್ನುವ 6ರ 3 ಗುಂಪಿಗೂ ಇದಕ್ಕೊಂದು ಘೋಷ. ಮತ್ತು ಪ್ರಣವಗಳನ್ನು ಬೇಕಾದ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಬರ್ತದೆ. ಅದು ಅದ್ಭುತವಾದ ಒಂದು ಸೈನ್ಸ್. ಅದಿರಲಿ ಸಾಕು, ಅದು ಗೀತೆಗೆ ಬೇಡ ಹೆಚ್ಚು. ಮತ್ತು ನಾನು ಪ್ರಣವದ ಬಗ್ಗೆ ಒಂದು ವಾರ, ಒಂದಲ್ಲ 10 ದಿವಸ ನನ್ನ ಭಗವದ್ಗೀತೆ ನಿತ್ಯ ಪ್ರವಚನದ, ಅದು ಸ್ವಾಮಿಗಳು ಹೇಳಿದ್ರಲ್ಲಿ 700 ದಿನ ಪ್ರವಚನ ಆಗಿದೆ ಪ್ರತಿಯೊಂದು ಶ್ಲೋಕದ್ದು ಅಂತ, ಅದರಲ್ಲಿ ಕೆಲವು ಕಳೆದೋಗಿದೆ. ಅಂದು ಇದ್ದದರಲ್ಲಿ 10 ದಿನವೂ ಪ್ರಣವದ ಬಗ್ಗೆ ಮಾತಾಡಿದ್ದು ಒಂದು ಪ್ರವಚನದ ಗೊಂಚಲಿ ಇದೆ, ಅದರಲ್ಲಿ ಹುಡುಕಿಕೊಂಡು ನೋಡಬೇಕು. ಆ ಘೋಷ ಹೃದಯಗಳನ್ನು ಸೀಳಿತು ಎಂದು ತಿಳಿಸಿದ್ದೀರಿ. ಇದರ ಆಂತರ್ಯ ಕೇವಲ ಅವರನ್ನು ಭಯಭೀತರನ್ನಾಗಿಸಿತು ಎನ್ನುವ ಅರ್ಥದಲ್ಲಿಯೇ, ಅಥವಾ ಯುದ್ಧ ಶುರುವಾಗುವ ಮುಂಚೆಯೇ ಕೆಲವರು ಸತ್ತಿದ್ದಾರೆಯೇ ಅಂತ. ಒಳಗೆ ಬ್ರೇಕ್ ಆದರೆ ಮತ್ತೆ ಸಾಯಲಿಕ್ಕೆ ಕಡೆಬೇಡ, ತಡ. ಮತ್ತು ಸತ್ತಿರಲಿಕ್ಕೂ ಸಾಕು, ಗೊತ್ತಿಲ್ಲ. ಕೆಲವೊಮ್ಮೆ ಪಟಾಕಿ ಬಿದ್ದಾಗ ಕೆಲವರು ಕೆಪ್ಪಾಗ್ತದೆ, ಕೆಲವರು ಹಾರ್ಟ್ ಫೈಲು ಆಗ್ಬೋದಲ್ಲ. ಅದನ್ನು ರೆಕಾರ್ಡ್ ಯಾರು ಮಾಡ್ತಾರೆ? ಆದರೆ ಒಂದು ವಿಷಯ ಭೀಷ್ಮನಂತೂ ಹೇಳಿಕೊಂಡ, ಅದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನನ್ನದು ಜರ್ಜರಿತವಾದ ಪರಿಸ್ಥಿತಿ ಆಗಿದೆ ಕೃಷ್ಣನ ಕಣ್ಣೋಟದಲ್ಲಿ, ಶಂಖನಾದದಲ್ಲಿ, ಆದರೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವುದು ಅಸಮಂಜಸ ಅನಿಸ್ತದೆ ಅಂತ. ಹಾಗಾಗಿ ಎಲ್ಲರಿಗೂ ಅನುಭವ ಆಗಿರಬಹುದು, ಎಂಥದೋ ಕಳೆದೋದಾಗೆ. ಮತ್ತು ನಾನು ಇಷ್ಟವರೆಗೆ ಹೇಳದ ಒಂದು ಸಂಗತಿ ವಿಷಯದಲ್ಲಿ ಹೇಳುತ್ತೇನೆ. ಮೃತ್ಯು ಬರ್ತದೆ ಅಂದಾಗ ಕೆಲವು ಸಿಂಟಮ್ಸ್ಗಳು ಬರ್ತವೆ. ನಾನು ಅದನ್ನು ಕೆಲವು ಪ್ರವಚನಗಳಲ್ಲಿ ಕೆಲವೊಮ್ಮೆ ಹೇಳಲಿಕ್ಕೆ ಹೊರಟಿದ್ದೆ. ಅದು ಹೇಳಬಾರ್ದು ಹೆಚ್ಚು. ಯಾಕೆಂದರೆ ಹೇಳಲಿಕ್ಕೆ ಹೋದರೆ ಜನ ಹಾಗೆ ಆಗ್ತದ ಅಂತ ತಿಳ್ಕೊಳ್ಳೋದು ಕೊನೆಗೆ. ಹಾಗೆ ಅಂಥದ್ದು ಕಾಣ್ತದೆ ಮಾರ್ರೆ, ಆಚಾರ್ಯ ಹೇಳಿದ್ರು ಒಮ್ಮೆ ಹಾಗೆ ಸಿಂಟಮ್ ಉಂಟು ಅಂತ, ಅದರಿಂದ ಸಾಯ್ತೇನೆ ಏನೋ ಅಂತ. ಈಗ ಡಾಕ್ಟ್ರು ಒಳ್ಳೆಯದಾಗಿ ನಿಮಗೆ ಎಂಥ ಕೆಲಸ ಮಾಡದಿದ್ದರೂ ನಿಮಗೆ ಬೆವರು ಬಂದರೆ ಅದು ಬ್ಲಾಕ್ ಆದ ಲಕ್ಷಣ ಹಾರ್ಟಿದ್ದು ಅಂತ ಹೇಳಿಬಿಟ್ರೆ ನಿಮಗೆ ಯಾಕೋ ಕೆಲವೊಮ್ಮೆ ಬೆವತು ಬರ್ತೀರಿ. ಆಗ ನೀವೇನು ತಿಳ್ಕೊಂಬಿಟ್ರೆ ನಾನು ಸಾಯ್ತೇನೆ ಕಾಣ್ತದೆ, ಹಾರ್ಟ್ ಬ್ಲಾಕ್ ಆಗ್ತಾ ಉಂಟೇನೋ ಅದಕ್ಕೆ ಈಗ ಬೆವರು ಬಂದದ್ದು ಅಂತ ಹೇಳಿದರೆ ನಿಜವಾಗಿ ಶುರುವಾಗ್ತದೆ ಹಾರ್ಟ್ ಬ್ಲಾಕ್ ಆಗಲಿಕ್ಕೆ, ಜಾಸ್ತಿ ಬೆವರ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ವೈದ್ಯರು ಹಾಗೆಲ್ಲ ಹೌದಾದರೂ ಹೇಳುವುದಿಲ್ಲ, ಅದು ಒಂದು ಪಾಸಿಬಲ್ ಈಗೂ ಇರ್ತದೆ. ಯಾಕೆಂದರೆ ನೀವು ಸ್ವಲ್ಪ ಶ್ರಮ ವಹಿಸಿ ನಿನ್ನೆ ಮೊನ್ನೆ ಎಲ್ಲ ಓಡಾಡಿಕೊಂಡಿದ್ದರೆ, ಜರ್ಕಿದ್ರೆ, ಜ್ವರ ಒಳಗಿಂದ ಗುದ್ದಿದರೆ ಬೆವರು ಬರ್ತದೆ, ಹೊರಗಿಂದ ಕಾಣುವುದಿಲ್ಲ. ಹಾಗೆ ಹೇಳಿದಾಗ ಹೌದು ಅಂತ ತಿಳ್ಕೊಂಡು ಜ್ವರದ ಮಾತ್ರ ತಗೊಂಡು ಸಮ ಆಗ್ತಾನೆ ಕೂಡಲೇ. ಈಗ ಕೆಲವೊಮ್ಮೆ ಆಗುವುದು, ಒಮ್ಮ ಮುಳಿ ಮಾಡು ಕಟ್ತಿದ್ದಂತೆ. ಮುಳಿ ಮಾಡು ಅಂದರೆ ಇದು ಹುಲ್ಲಿನ ಹಂಚಲ್ಲ, ಚಾವಣಿ ಕಟ್ಟುವಾಗ ಎಂಥದ್ದು ಕಚ್ಚಿದಂತೆ. ಸಂಜೆ ಹೊತ್ತಿ ಕಟ್ಟಿ ಬರುವಾಗ ಅವ ಎಂಥದ್ದು ಸುಮ್ಮನೆ ಕಚ್ಚಿದ್ದು ಹೇಳಿಕೊಂಡು ಎಂಥ ಎಣ್ಣೆ ಪೂಜಿದ್ನ ಎಂಥದ್ದು ಅಲ್ಲಿಗೆ ಮುಗೀತು. ಮುಂದಿನ ವರ್ಷ ಬೇಯಲಿಕ್ಕುಂಟು, ಮತ್ತೊಮ್ಮೆ ಅದನ್ನು ತೆಗೆದು ಸರಿ ಮಾಡಿ ಇನ್ನೊಂದು ಕಟ್ಟಲಿಕ್ಕೆ ಒಂದು ಮಳೆಗಾಲ ಬರೋ ಮುಂಚೆ. ಮುಂದಿನ ವರ್ಷ ಮುಳಿ ಕಟ್ಟಲಿಕ್ಕೆ ಹೋಗ್ತಾನಂತೆ, ಅಲ್ಲಿ ಒಂದು ಹಾವು ಹೆಣ ಸತ್ತಿದೆ, ಉಣಗಿ ಹೋಗಿದೆ. ಅವ ಕಳಸರ್ತಿ ಕಟ್ಟಿದ ಜಾಗದಲ್ಲಿ ಅವನು ಆಗ್ಲಿಕ್ಕೆ ಶುರುವಾಯಿತು ತಲೆ ಕಿರಿಮಿಲಿಕ್ಕೆ. ನಾನು ಆವತ್ತು ಕಚ್ಚಿದ್ದು, ನಾನು ಹಗ್ಗ ಅಂತ ಕಟ್ಟಿ ಅದನ್ನು ಕಟ್ಟಿ ಬಂದದ್ದು, ನಾನು ಹಾವನ್ನೇ ಕಟ್ಟಿ ಬಂದದ್ದಾಗಾದರೆ ಅದೇ ಕಚ್ಚಿ ಅವನ ಹರಿದಾಡುವ ಹಾವನ್ನೇ ಒಂದು ಹಗ್ಗ ಅಂತೇಳಿ ಕಟ್ಟಿ ಬಂದಿದ್ದಾನೆ ಕತ್ತಲಲ್ಲಿ, ಅದೇ ಕಚ್ಚಿದ್ದು ನನಗೆ ಅಂತೇಳಿ ಕೆಳಗೆ ಬಂದವ ವಿಷದ ಒಂದು ನಂಜಾಗಿದೆ ಹೇಳಿ ಗೊಟ್ಟಕ್ಕೆ ಸತ್ತೇ ಹೋದ. ಅಂದರೆ ಸರ್ಪ ಭ್ರಮಯೇವ ಜ್ವರಸ್ಯ ಕಾರಣಂ ಎನ್ನುವುದೊಂದು ಮಾತುಂಟು. ಸಂಜೆ ಹೊತ್ತಿನಲ್ಲಿ ಹೋಗುವಾಗ ಅವನು ಹೆದರಿಕೊಂಡ, ಮನೆಗೆ ಬಂದು ಮಲಗಿದ, ಮೈ ಬಿಸಿಲೇ ಹೇಳಿ ಶುರುವಾಯಿತು. ಎಂತಾಯ್ತು ಮಾರೆ, ಎಂತಾಯಿತು? ಅಲ್ಲಿ ಒಂದು ಹಾವಿತ್ತು ಮಾರೇರೆ ಅಂದ. ಹೌದಾ, ಸರಿ ಹೇಳಿ, ಎಂತ ಕಚ್ಚಲಿಲ್ಲ, ನನಗೆ ಗದ್ದಸಕ್ಕಾಗಿದೆ ಈಗ, ಇನ್ನು ಹೇಳ್ತಾ ಇದ್ದಾನೆ. ಮರುದಿನ ಬೆಳಿಗ್ಗೆ ಅವನಿಗೆ ಕರ್ಕೊಂಡೋಗಿ ತೋರಿಸಿದರೆ, ಎಲ್ಲಿ ಹೇಳು ಹೋಗುವ, ಹೋಗಿದ್ರೆ ಅದು ಬೇರು. ಅವ ಬೇರನ್ನು ಹಾವು ತಿಳ್ಕೊಂಡಿದ್ದಾನೆ. ಹಾವು ಎನ್ನುವ ಜ್ಞಾನ ಅವನಿಗಿಷ್ಟು ಬೇಸ್ತು ಬಿಳಿಸಿದೆ. ಇದು ಸತ್ಯ. ಕೆಲವೊಮ್ಮೆ ಹಾಗೆ ಕೆಲವರು ಹೀಗೆ ನೋಡ್ತಾ ಇರ್ತಾರೆ, ಆಚೀಚೆ ಹೋಗ್ತಾ ಇರ್ತಾರೆ, ಇವು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆ ಮಾರಾಯ ಕೇಳಿದರೆ ಅವರು ಪೊಲೀಸ್ ಇರಬೇಕಂದಾನೆ. ಇವೆಲ್ಲೋ ಕದ್ದು ಬಂದಿದ್ದಾನೆ ಪುಣ್ಯಾತ್ಮ. ಅವರು ಸುಮ್ಮನೆ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ ಸುಮ್ಮನೆ ನೋಡ್ತಾ ಇದ್ದಾನೆ. ಇವ ತಿಳ್ಕೊಂಡದ್ದು ಅವರು ಮಫ್ತಿಯಲ್ಲಿದ್ದಾರೆ, ನನಗೆ ಗೊತ್ತಾಗ್ತದೆ ಅವರ ಕಟ್ಟೆಲ್ಲ ಇಲ್ಲಿ ಉಂಟು, ಹೇರ್ ಕಟ್ಟೆಲ್ಲ ಹೀಗಿದ್ರೆ ಅದು ಪೊಲೀಸರು ಅಂತ ಅರ್ಥ. ಅವು ಸುಮ್ಮನೆ ಮೊನ್ನೆಲ್ಲೇ ಎಂಥದ್ದು ಏನಾಗಿದೆ ಅಂತ ಕಟ್ಟು ಮಾಡಿಕೊಂಡು ಬಂದಿದ್ದಾನೆ. ಅದು ತಿಳ್ಕೊಂಡು ಅದು ಪೊಲೀಸ್ ಕಟ್ಟು, ಅದು ಪೊಲೀಸನೇ ಅವ ಮಫ್ತಿಯಲ್ಲಿರೋದು ಹೇಳಿ ಓಡ್ಲಿಕ್ಕೆ. ಅದು ಕಳ್ಳನಿಗೆ ಹೆಗಲು ಮುಟ್ಟಿಕೊಂಡು ನೋಡೋ ಕತೆ ಬರ್ತದೆ. ಇದು ಮಾಮೂಲಿ ಜ್ಞಾನವೇ ಕೆಲವೊಮ್ಮೆ ಕಾರಣ ಎನ್ನುವ ನೆಲೆಯಲ್ಲಿ ನಾನು ಕೆಲವು ಮೃತ್ಯು ಲಕ್ಷಣ ಹೇಳುವುದಿಲ್ಲ. ಹೇಳಿಬಿಟ್ರೆ ಅದು ಲಕ್ಷಣವಾಗಿ ಕೊನೆಗೆ ಕೆಲವರಿಗೆ ತಲೆ ಸಿಡಿಕೆ ಬರ್ತದೆ, ಹಾಗಿರಬೇಕು ಅಂತ. ಇದೆಲ್ಲ ಎಲ್ಲರಿಗೂ ಸಾಯುವ ಮುಂಚೆ ಅವರಿಗೆ ಏನಾದರೂ ಕೆಲವೊಮ್ಮೆ 6 ತಿಂಗಳ ಮುಂಚೆ, ಕೆಲವೊಮ್ಮೆ 3 ತಿಂಗಳ ಮುಂಚೆ ಏನಿದ್ದರೂ ಪ್ರತಿಯೊಬ್ಬರಿಗೂ ತಾವು ಹೋಗುವ ಲಕ್ಷಣ ಗೊತ್ತಾಗ್ತದೆ, ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ನಾನು ಅದನ್ನು ಹೇಳುವುದಿಲ್ಲ, ಗುಟ್ಟಾಗಿ ಇಟ್ಕೊಳ್ಳುತ್ತೇನೆ. ತುಂಬ ಕಡೆಯಲ್ಲಿ ಅದರ ಲಕ್ಷಣಗಳ ಬಗ್ಗೆ ಮಾತಾಡಿದ್ದಾರೆ.
ಇದು ವಾಸ್ತವ ಸಂಗತಿಗಳು. ಆದ್ದರಿಂದ ಅವರಿಗೂ ಎಲ್ಲರಿಗೂ ರಣಾಂಗಣದಲ್ಲಿ ದೃಷ್ಟದ್ಯುಮ್ನ ಹೇಳ್ತಾನೆ, ಅದಿರಲಿ ಬಾಯ್ಬಿಟ್ಟು ಹೇಳಿದ್ದನ್ನು ಹೇಳಿಬಿಡುವ. ದೃಷ್ಟದ್ಯುಮ್ನ ರಾತ್ರಿ ಹೊತ್ತಿನಲ್ಲಿ ಅಶ್ವತ್ಥಾಮವನ್ನು ಎದೆ ಮೇಲೆ ಬಂದು ಕೂತಾಗ ಹೇಳ್ತಾನೆ, ಮರಾಯ ನಾನು ಹೋರಾಟಕ್ಕೆ ನಿಲ್ತೇನೆ, ನೀನು ಹೋರಾಡು, ನಾನು ಸಾಯ್ತೇನೆ, ನನಗೆ ಕಾಣುತ್ತಾ ಉಂಟು. ಯಾವತ್ತು ನಾನು ದ್ರೋಣನನ್ನು ಮುಗಿಸಿದ್ದೇನೆ ಆವತ್ತಿಗೆ 3 ದಿನ ಆಗುವುದಷ್ಟೇ. ದ್ರೋಣನನ್ನು ಮುಗಿಸಿದ ನಂತರದಲ್ಲಿ ನನಗೆ ಪ್ರತಿನಿತ್ಯ ಸ್ವಪ್ನದಲ್ಲಿ ನೀನು ಕಾಣುತ್ತಾನೆ ಉಂಟು, ನಾನು ಕೊಚ್ಚಿ ಸಾಯುವುದು ನನಗೆ ಕಾಣುತ್ತಾನೆ ಇದೆ, ನಾನು ಸಾಯ್ತೇನೆ ಎನ್ನುವುದು ಸತ್ಯ, ಹೋರಾಡಿ ಬಿಡು ಅಂತ ಹೇಳ್ತಾನೆ. ಗುರುಗಳನ್ನು ಕೊಂದವನಿಗೆ ಹೋರಾಟದಲ್ಲಿ ಹೊರತು ಇಲ್ಲ ಹೇಳಿ ಕುತ್ತಿಗೆಗೆ ಬಿಲ್ಲಿನ ಹಗ್ಗ ಹಾಕಿ ಟೈಟ್ ಮಾಡಿ ಸಾಯಿಸ್ತಾನೆ. ಆವಾಗ ಉಳಿದವರು ಹೇಳ್ತಾರೆ, ನಮಗೂ ಹಾಗೆ ಕಾಣುತ್ತಾ ಇತ್ತು, ಕಾಳರಾತ್ರಿಯನ್ನು ನಾವು ನೋಡ್ತಾ ಇದ್ದೆವು ಸುಮಾರು ದಿನಗಳಿಂದ, ಆದ್ದರಿಂದ ಸಾವು ಬಂದದ್ದು ಸತ್ಯ ಅಂತಂದರೆ ಅವರಿಗೂ ಯುದ್ಧ ಮಾಡುವವರಿಗೂ ಸಾಯುವ ಲಕ್ಷಣ ಕಾಣ್ತಾ ಇತ್ತು ಅನ್ನೋದು ಮಾತುಗಳು ಬರ್ತವೆ. ಎಂಥದ್ದು ಕಾಣ್ತಾ ಇದ್ದೆಲ್ಲ ಅವರು ಹೇಳ್ತಾರೆ ಕೆಲವೊಮ್ಮೆ, ಅದನ್ನು ಕೆಲವೆಲ್ಲ ರಹಸ್ಯ ಹೇಳುವುದಿಲ್ಲ ಹೇಳಿದ್ನಲ್ಲ. ಹಾಗೆ ಆಗ್ತದೆ ಎನ್ನುವುದು ಸತ್ಯ ಲಕ್ಷಣಗಳು. ಹಾಗಾಗಿ ಅಲ್ಲಿನ ಸೈನಿಕರಿಗೆ ಸಾಯುವ ಸಿಂಟಮ್ಸ್ಗಳು, ಸಾಯುವ ಬಗೆಗಳು ಒಂದು ಸರ್ತಿ ಜರ್ಕ್ ಬಿದ್ದಾಗೆಲ್ಲ ಆಗಿರಬೇಕು. ಅದರ ಸ್ಪಷ್ಟತೆ ಹೇಳುವುದಿಲ್ಲ. ವಿಸ್ತಾರವಾದ ಚಿಂತನೆಗಳು ಸಂಜೆ ಹೇಳಿದ್ದಾನೆಂದು ಎಲ್ಲ ಹೇಳಲಿಲ್ಲವ. ಪ್ರತಿಯೊಂದರ ಬಾಣ, ಪ್ರತಿಯೊಂದರ ಹೊಡೆತ ಎಲ್ಲಿ ಹೇಳಲಿಕ್ಕಾಗ್ತದೆ, ಪ್ರತಿಯೊಬ್ಬರ ಚೀರಾಟ ಎಲ್ಲಿ ಹೇಳುವುದವ, ಆಗಿದೆ ಅಷ್ಟೇ ಹೇಳುತ್ತಾನೆ. 50,000 ಜನರ ಘನಘೋರವಾದ ಹತ್ಯಾಕಾಂಡದ ಬಗ್ಗೆ ಹೇಳುವುದು ಎಲ್ಲಿ ಅವ, ಎಲ್ಲಿ ಹೆಣ ಬಿತ್ತು, ಎಷ್ಟು ಇಂಚಿನಲ್ಲಿ ಬಿತ್ತು ಎಲ್ಲ ಹೇಳಿಕೊಳ್ಳಿಕ್ಕೆ ಆಗ್ತದ, ಆಗುವುದಿಲ್ಲ. ಮುಂದೆ ಧರ್ಮ ಅಥವಾ ನಿಯಮಗಳ ವಿಷಯ ಹೇಳುವಾಗ ಸ್ತ್ರೀಯರನ್ನು ಪ್ರತ್ಯೇಕಗೊಳಿಸಲು ಕಾರಣವೇನು, ಅಂದರೆ ಎಲ್ಲ ವರ್ಣದ ಸ್ತ್ರೀಯರನ್ನು ಸಂಸ್ಕಾರಹೀನರ ಗುಂಪಿನೊಟ್ಟಿಗೆ ಸೇರಿಸಲು ಕಾರಣವೇನು, ಒಂದು ದೊಡ್ಡ ಪ್ರಶ್ನೆ. ಹೆಣ್ಣು ಮಕ್ಕಳಿಗೆ ಏನೇ ಮಾಡುವುದಕ್ಕೂ ವಿವಾಹ ಸಂಸ್ಕಾರ ಮುಖ್ಯವೆಂದು ಹೇಳಲಾಗುವುದು. ಇದು ಯಾವ ಹಂತದವರೆಗೆ ಗ್ರಾಹ್ಯ? ವಿವಾಹಕ್ಕೂ ಮುನ್ನ ಅವರು ಯಜ್ಞದಾನ ತಪಸ್ಸು ನಡೆಸುವ ಬಗೆ ಹೇಗೆ? ನಾನು ಸ್ತ್ರೀಯರು ಎಲ್ಲೆಲ್ಲಿದ್ದಾರೆ ಅಂತ ಹೇಳಿಕೊಂಡಿದ್ದೆ. ತಂದೆ ಮನೆಯಲ್ಲಿ, ಗಂಡನ ಮನೆಯಲ್ಲಿ, ಮಕ್ಕಳ ಕತ್ತೆಕೆಯಲ್ಲಿ ಎಲ್ಲ ಸ್ಥಾನಮಾನ ಎಲ್ಲ ಹೇಳಿದ್ದೇನೆ. ಆಗ ಮಾಡಿಕೊಳ್ಳುವವರ ಜೊತೆಯಲ್ಲಿ ಸೇರಿಕೊಳ್ಳುವುದರ ಬಗ್ಗೆ ಆಕ್ಷೇಪ ಇಲ್ಲ. ಮತ್ತು ಆಗ ತಾನೇ ನಾನು ಹೇಳಿದ್ನಲ್ಲ, ಪ್ರತಿವ್ರತೆಯನ್ನು ನೋಡುವುದು ಎನ್ನುವುದೊಂದು ಭಾಗ್ಯದ ಲಕ್ಷಣದಲ್ಲಿ ಬರ್ತದೆ ಅಂತ, ಆಗ ಮುಟ್ಟಿದೆ ಅಂತ ಹೇಳಿದ್ನಲ್ಲ, ಪ್ರಶ್ನೆಗೊಂದು ಉತ್ತರ ಅಲ್ಲಿದೆ ಅಂತ. ಹಾಗಾಗಿ ಅವರ ಮೌಲ್ಯವರ್ಧನೆಗಾಗಿ ಈ ಶಬ್ದಗಳನ್ನು ಹಾಕ್ತಾರೆ. ಮದುವೆ ಎನ್ನುವುದು ಅವರ ಸಹಜವಾದ ಹೆಣತನದ ಆವಿಷ್ಕಾರಕ್ಕೆ ಇರತಕ್ಕಂಥ ಒಂದು ದೊಡ್ಡ ಅವಕಾಶ. ಮದುವೆ ಆಗದೆ ಹೋಗಿ ಹೆರುವುದು ಎನ್ನುವುದನ್ನು ಒಪ್ಪಿಕೊಳ್ಳುವುದು ಸಮಾಜವು ಸ್ವಲ್ಪ ಕಷ್ಟ ಸಾಧ್ಯ. ಅಷ್ಟೇ ಅಲ್ಲದೆ ಇದು ಯಾರ ಮಗು ಅಂತ ಮತ್ತೆ ಕೇಳಿಕೊಳ್ಳುವಾಗ ಎಡವಟ್ಟಾಗುವುದು ವಿಷಯವೇ. ಆದ್ದರಿಂದ ಇಲ್ಲಿ ವರ್ಣಸಂಕರಕಾರಕೈ ಹಿಂದ ಒಂದು ಕಡೆ ಹೇಳ್ತಾನವ, ಇವ ಅಲ್ಲ ವೇದವ್ಯಾಸರು ಹೇಳುತ್ತಾರೆ, ಎಂಥ ಮಾರ ಹೇಳೋದು ವರ್ಣಸಂಕರ ದೋಷೇಣ ಎಷ್ಟು ಭಯಂಕರ, ಅಶ್ರುತ ಜಾತಯ, ಕೇಳಿಕೊಳ್ಳದ ಜಾತಿಗಳೆಲ್ಲ ಆಗಿ ಹೋಗ್ತವೆ, ಎಷ್ಟೆಲ್ಲ ಕಲಬೆರಕೆಗಳಾಗ್ತವೆ. ಯಾಸ ನಾಮಾನಿ ಸಂಖ್ಯಾಶ್ಚ ಕಕ್ಷಮೋ ಭವೇತ್ ಹೋಗ್ತುಮಂತಾನೆ. ಯಾರು ಲೆಕ್ಕ ಹಿಡಿಯುವುದು ಮಾರಾಯ, ಎಲ್ಲಿ ಗೊತ್ತಾಗ್ತದೆ, ಎಂತ ಹೇಳುವುದು ನಾವು, ಎಷ್ಟು ಹೇಳುವುದು ಅಂತಾರೆ. ಹಾಗಾಗಿ ಅವರನ್ನು ಒಂದು ದೃಷ್ಟಿಯಿಂದ ರಕ್ಷಿಸಲು, ಅಷ್ಟೇ ಅಲ್ಲದೆ ಸಮಾಜವನ್ನು ಒಂದು ದೃಷ್ಟಿಯಿಂದ ನೇರ್ಪುಗೊಳಿಸಲು ಇವನ್ನೆಲ್ಲ ಮಾಡಬೇಕಾಗ್ತದೆ. ಮದುವೆ ಆದ ತಕ್ಷಣ ಮತ್ತವರಿಗೊಂದು, ಇಬ್ಬರಿಗೂ ನಾನು ಹೇಳ್ಬೋದು ಇವತ್ತು ಇಬ್ಬರಿಗೆ ಅನ್ನುವುದನ್ನು, ಮದುವೆ ಆದ ನಂತರ ಅವರಿಗೂ ಒಂದು ಲೈಸೆನ್ಸ್ ಇದ್ದ ಹಾಗೆ, ಇನ್ಯಾರು ಎಂತ ಉಪದ್ರ ಮಾಡಲಿಕ್ಕೆ ಬರಲಿಕ್ಕಿಲ್ಲ ಅಂತ. ಹಾಗಾಗಿ ಅವರು ಮುಕ್ತವಾಗಿ ಸಂಚಾರ ಮಾಡುತ್ತಾರೆ. ಗಂಡು ಮಕ್ಕಳಿಗೂ ಸಹ ಅದು ಮದುವೆ ಆಗಿದೆ ಮಾರೆ, ಆಚೆ ನೋಡುವುದೆಂಥದ್ದು ಅಂತ ಹೇಳಿಕೊಳ್ಳುತ್ತಾರೆ. ಇದು ಒಂದು ಕಥೆಯೇ. ಆಗ ಅವರಿಗೂ ಮದುವೆ ಆಗದವರು ಯಾರು ಅಂತ ಒಂದು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಆಗ್ತದೆ ಸೆಲೆಕ್ಷನ್ನಿಗೆ. ಇವರಿಗೂ ಮದುವೆ ಆಗಿದೆ ಹೇಳಿಕೊಳ್ಳುವುದರಿಂದ ನಿರ್ಭಯವಾಗಿ ಯಾವುದೇ ಗಂಡು ಹುಡುಗರ ಉಪಟಳಕ್ಕೆ ತಾವು ಬದ್ಧರಾಗು, ಅಂದರೆ ಒಂದು ಡಿಸೆಂಟ್ ಸಮಾಜದಲ್ಲಿ ಧೈರ್ಯವಾಗಿರಲಿಕ್ಕೆ ಬರ್ತದೆ. ಇದು ಎರಡು ಕಾರಣಗಳನ್ನು ಇಟ್ಟುಕೊಂಡು ಸುಸ್ಥಿತಿಯನ್ನು ಕಾಪಾಡಲು ಒಂದು ಕಾಮದ ಬೇಲಿಗೆ ಒಂದು ಬೀಗವನ್ನು ಹಾಕಲಿಕ್ಕೆ ಇವೆಲ್ಲ ನಂಟುಗಳ ಕಥೆಗಳು. ಮತ್ತು ಪುರಾಣ ಕಾಲದಲ್ಲೆಲ್ಲ ಅಪ್ಸರೆಯರ ಋಷಿಗಳ ವಂಶಗಳ ಬಿತ್ತರದಲ್ಲಿ ಬೆಳೆದು ಬರುವಂಥ ಹುಟ್ಟಿ ಬರುವಂಥ ಅದೆಲ್ಲ ವಿಷಯಗಳು ಬೇರೆ. ಆಗಲ್ಲಿ ವಿವಾಹದ ಬಗ್ಗೆಯೋ ಮತ್ತಿತರ ವಿಷಯಗಳ ಬಗ್ಗೆಯೋ ಹೆಚ್ಚು ಪ್ರಶ್ನಿಸುವಂತಿಲ್ಲ ನಾವು. ಅದನ್ನು ವ್ಯಾಸರು ಹೇಳ್ತಾರೆ, ನದಿ ಮೂಲ, ಸ್ತ್ರೀ ಮೂಲ, ಋಷಿ ಮೂಲ ಇವೆಲ್ಲ ನೋಡಲಿಕ್ಕೆ ಹೋಗಬಾರ್ದು ಅಂತ. ಯಾಕೆಂದರೆ ಅದರಲ್ಲಿ ಏನೋ ಒಂದು ಗುಟ್ಟಿ ಇರ್ತದೆ, ಜೊತೆಯಲ್ಲಿ ಸಿದ್ಧಿ ಇರ್ತದೆ, ಮತ್ತು ಕೆಲವೊಮ್ಮೆ ಅದನ್ನು ಬೇಕು ಅಂದರೆ ಸಾಕ್ಷಾತ್ಕಾರ ಪಡಿಸುವುದಿಲ್ಲ. ಇದರ ಜೊತೆಯಲ್ಲಿ ಇನ್ನು ಅಡಿಗೆ ಮೂಲ ಎಲ್ಲ ನೋಡಲಿಕ್ಕೆ ಇಲ್ಲೇ ಹೇಳಲಿಕ್ಕೆ ಹೋಗ್ಬೋದು ಜನ, ಅದು ನನಗೆ ಗೊತ್ತಿಲ್ಲ. ಸೇರಿಸಿ ಎಷ್ಟು ಬೇಕಾ, ಒಟ್ಟು ಬೆರಡು ಮಡಿಸಿದರೆ ಸಾಕು ನಮ್ಮ
ಮತ್ತು ಕಡೆಗೆ ದುಡ್ಡು ಮೂಲ ಎಲ್ಲ ನೋಡಬಾರ್ದು ಹೇಳಿಕೊಂಡ್ರೆ ದಕ್ಷಿಣೆ ತೊಗೊಂಡು ಹೋಗಿ ದುಡ್ಡು ಮೂಲ ಎಲ್ಲ ನೋಡಬೇಡಿ ಅಂತ ಹೇಳಿಕೊಂಡು ಮೂಲೆ ನೋಡುವ ಪ್ರಸಂಗ ಬೇಡ ಆದರೆ ಚಂದ. ಅಂದರೆ ಹೆಣ್ಣಿನ ಮೂಲಕ್ಕೆ ಹೋಗಬೇಡಿ ಅನ್ನೋ ಮಾತನ್ನು ಹೇಳಿರಬೇಕಾದ್ರೆ ಅವರು ಎಷ್ಟು ಮುಕ್ತವಾದ ಸ್ತ್ರೀಯರಿಗೆ ಮೌಲ್ಯವನ್ನು ಕೊಟ್ಟಿದ್ದಾರೆ ಅನ್ನೋ ನಾವು ನಂಗೆ ಗಮನಿಸಬೇಕು. ಮಾತ್ರ ನಾವು ಪ್ಲಸ್ ಪಾಯಿಂಟ್ ನೋಡಬೇಕು. ಅದನ್ನು ಧನಾತ್ಮಕವಾಗಿ ಚಿಂತನೆ ಮಾಡಿಕೊಂಡ್ರೆ ನಮ್ಮ ಹೃದಯ ವೈಶಾಲ್ಯ ಅರ್ಥ ಆಗ್ತದೆ. ಯೋಚನೆ ಮಾಡಲಿಕ್ಕಿರುವ ಹಾಗೆ ಗಂಡ ಮಾಡಿದ ಕರ್ಮದಲ್ಲಿ ಅರ್ಧ ಪುಣ್ಯ ಹೆಂಡತಿಗೆ ಎಂದು ತಿಳಿಸಿರುವಿರಿ. ಇದನ್ನು ಹೇಳಿಯೇ ಕೆಲವರು ಹೆಣ್ಣು ಮಕ್ಕಳು ಅಧ್ಯಯನ ಮಾಡುವ ಅಗತ್ಯವಿಲ್ಲವೆಂದು ವಾದ ಮಾಡುವರು. ಆದರೆ ಪುಣ್ಯದ ಬದಲು ಅರ್ಧದಷ್ಟು ಭಗವಂತನ ಜ್ಞಾನ ದೊರೆಯುವ ಹಾಗೆ ಆಗಿದ್ದರೆ ಮೋಕ್ಷಕ್ಕೆ ಇನ್ನೂ ಹೆಚ್ಚು ಸಾಧನವಾಗುತ್ತಿಲ್ಲವೇ? ಎಸ್ಕೇಪ್ ಮಾಡುವವರಿಗೆ, ಪಲಾಯನ ಮಾಡುವವರಿಗೆ ಉಪದೇಶ ಮಾಡಲಿಕ್ಕೆ ಬರುವುದಿಲ್ಲ. ಅದರಿಂದ ಧರ್ಮಕ್ಕೆ ಇಲ್ಲಿ ಊಟ ಆಗ್ತಾರೆ ಅಂದ ತಕ್ಷಣ ಕೆಲಸ ಬಿಟ್ಟುಬಿಡ್ತೇನೆ ಅಂತ ಹೇಳುವವ ಎಂಥ ಡೋಂಗಿ ಆಗ್ತಾನೆ ನೋಡಿ. ಇಲ್ಲಿ ಉಚಿತ ಊಟ ಉಂಟು ಹೇಳಿದರೆ, ಹಾಗಾದರೆ ನಾಳೆಯಿಂದ ನಾನು ವೃತ್ತಿಗೆ ರಿಸೈನ್ ಮಾಡ್ತೇನೆ ಹೇಳಿದರೆ ಅದು ಸಮ ಆಗ್ತದ? ಎಷ್ಟು ಸಮಯ ಅಂತ ಧರ್ಮಕ್ಕೆ ಊಟ ಹಾಕ್ತಾರೆ, ಮತ್ತು ಅದು ಎಷ್ಟು ಹಿಡಿತದೆ ಮೈಗೆ ಅನ್ನೋದು ಬೇಕಲ್ಲ. ಅದು ಇದ್ದ ವೃತ್ತಿಯನ್ನು ಬಿಟ್ಟು ಧರ್ಮಕ್ಕೆ ಊಟ ಹಾಕ್ತಾರೆ ಹೇಳಿಕೊಂಡು ಬದುಕುವುದಿಲ್ಲ ನಾವು ಹೇಗೋ ಹಾಗೆ. ಪುಣ್ಯ ಬರ್ತದೆ ಅಂದ ತಕ್ಷಣ ಓದುವುದೇ ಬೇಡ ಹೇಳುವುದು ಅದು ತಪ್ಪಲ್ವಾ? ಅರ್ಥ ಆಗುವುದಾದರೆ ಓದಿಕೊಳ್ಳಿ. ನಾನು ಮೊದಲೇ ಹೇಳಿದ್ದೆನಲ್ಲ, ಮೊದಲೇ ನಮಗೆ ಟೆಸ್ಟ್ ಕೊಟ್ಟದ್ದು ಮನೆ ಮಂದಿ ಎಲ್ಲರಿಗೂ ಓದಲಿಕ್ಕೆ ಅಂತ. ಕೆಲವು ಪಿಕ್ಚರ್ಗಳು ಬರುವಾಗ ಅವ್ರು ಹಾಕ್ತಾರೆ ಇದು ಎಲ್ಲರಿಗೂ ಆಗುವಂಥದ್ದು ಅಂತ. ಇಲ್ಲಾಂದರೆ ಕೆಲವೊಮ್ಮೆ ಅದು ಆಗುವುದಿಲ್ಲ ಅಂತ ಅದಕ್ಕೆಲ್ಲ ಇಂಗ್ಲೀಷ್ ಅಕ್ಷರಗಳನ್ನೆಲ್ಲ ಅಂಟಿಸಿ ಹೋಗ್ತಾರೆ. ಅದೇ ಇದು ಜನರಲ್ ಹೌದು ಅಲ್ವ ಹೇಳಿ. ನಮ್ಮ ಮಹಾಭಾರತ ಅದು ಸೆಕ್ಯುಲರಿಸಮ್ ಅಲ್ಲ, ಅದು ಒಂದೇ ಜನಕ್ಕೆ ಒಂದೇ ಜನಾಂಗಕ್ಕೆ ಅಲ್ಲ, ಅದು ಸರ್ವರಿಗೂ ಅಂತ ಹೇಳಿಕೋಸ್ಕರ ಅವರು ಎಲ್ಲರನ್ನು ಕರೆದದ್ದು, ಬನ್ನಿ ನೀವು ತಗೊಳ್ಳಿಂದ. ನಮಗೆ ಅಲ್ಲಿಂದಲೇ ಬರ್ತದೆ ಪುಣ್ಯ ಸಾಕು ಅಂತ ಹೇಳಿ ಕೂತ್ರೆ ಅದು ಸೋಮಾರಿತನ ಆಗ್ತದೆ. ಪುರುಸೋತಿಲ್ಲ ಹೇಳಿದರೆ ಅದನ್ನು ಒಪ್ಪಿಕೊಳ್ಳುತ್ತೇನೆ, ಪುರುಸೋತು ಮಾಡಿಕೊಳ್ಳಿ ಅಂತ ಹೇಳ್ಬೋದು. ಎಲ್ಲದಕ್ಕೆ ಅವ್ರು ಮತ್ತೆ ಟಿ ವಿ ಆಗೋದಿಲ್ವಾ? ಈಗ ಟಿ ವಿ ಕಮ್ಮಿ ಆಗಿದೆ, ಈಗ ಮೊಬೈಲ್ ಹೋಗೋದಿಲ್ವಾ? ಆ ಸಮಯವೆಲ್ಲ ಪುಸ್ತಕ ಓದಲಿಕ್ಕೆ ಆಗೋದಿಲ್ವಾ? ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಕಷ್ಟ ಆಗ್ತದೆ. ಕಷ್ಟ ಎನ್ನುವುದು ಎಲ್ಲರಿಗೂ ಇಷ್ಟ ಆಗ್ತದೆ. ಕೆಲವು ಇಂಟ್ರೆಸ್ಟ್ ಸ್ಟೋರಿಗಳಿರ್ತವೆ, ಚಿಂತನೆಗಳಿರ್ತವೆ. ಈಗಂದು ಸುಲಭವಾಗಿ ಕೇಳುವ ಸಾಧನಗಳು ಬಂದಿವೆ, ಕೇಳಲಿಕ್ಕೆ ಬರ್ತದಲ್ಲ. ಮತ್ತು ಸಾಧನೆ ಅನುಷ್ಠಾನದಿಂದ ಜ್ಞಾನವೂ ಧರ್ಮಕ್ಕೆ ಬರಲಿ ಎನ್ನುವುದುಂಟಲ್ಲ, ಅದು ಜಾಸ್ತಿ ಆಯಿತು ಡಿಮ್ಯಾಂಡ್ ಮಾಡಿತ್ತು. ನಾನು ಪುಸ್ತಕ ಓದಬೇಕಂತೆ, ಮತ್ತು ಮಗ ಪರೀಕ್ಷೆಯಲ್ಲಿ ಬರೆಯುವುದಂತೆ, ಇದು ಆಗ್ತದಾ? ಆಗೋದಿಲ್ಲ. ನೀವೇ ಅಪ್ಪ ಓದಿ ಪುಸ್ತಕ ಎಲ್ಲ ತಂದಿಟ್ಟಿದ್ದೇನೆ, ರಾತ್ರಿ ಬೆಳಗಿನವರೆಗೆ ಚಾ ಒಂದು ಫ್ಲಾಸ್ಕಲ್ಲೇ ಇಟ್ಟಿದ್ದೇನೆ, ನಾಳೆ ಬೆಳಿಗ್ಗೆ ನಾನು ಪರೀಕ್ಷೆ ಹೋಗ್ತೇನೆ ಅಂದರೆ ಇದು ಕಷ್ಟ. ಮತ್ತು ನಾನು ಹೇಳಿದ್ದೆ ಯಾವಾಗ, ಆ ಪುಣ್ಯಗಳು ಬರಬೇಕಾದ್ರೆ ಅವಳು ಸಹಾಯದಲ್ಲಿ ಇರಬೇಕು ಅಂತ. ಅಧ್ಯಯನದ ವಿಷಯದಲ್ಲಿ ಸಹಾಯ ಮಾಡಲಿಕ್ಕೆ ಆಗ್ತದ? ಪುಟ್ಟ ತೆಗಿಲಿಕ್ಕೆ ಒಂದು ಬರ್ಬೋದು, ಜಾಸ್ತಿ ಅಂದರೆ ಸಹಾಯ ಅಂತ ಮಾಡೋದು ಅಂದರೆ ಒಂದೊಂದೇ ಪೇಜ್ ತಿರುಗಿಸಿ ಕೊಡ್ತಾರೆ ಅಂತ ಹೇಳ್ಬೋದು. ಅದು ದೊಡ್ಡ ವಿಷಯ ಅಲ್ಲ, ಅದು ಸಹಾಯ ಆಗಲಿಲ್ಲ. ಹಾಗೆ ಮಾಡಿದ್ದಕ್ಕೊಂದು 2 ಅಕ್ಷರ ಅರ್ಥ ಆಗಲಿಕ್ಕೂ ಸಾಕು, ತೊಂದರೆ ಅಲ್ಲ, ಅದು ವಿಷಯ ಬೇರೆ. ಅದರಿಂದ ಜ್ಞಾನ ಎನ್ನುವುದು ಕೂಡಲೇ ಸಂಕ್ರಮಣಗೊಳ್ಳುವುದಿಲ್ಲ, ಬಹಳ ಕಷ್ಟ ಇದೆ. ಆದ್ದರಿಂದ ಜ್ಞಾನ ಸಂಪಾದನೆಗೆ ಬೇರೆಯೇ ಮುಖಗಳಿರುತ್ತೆ, ಅಧ್ಯಯನಕ್ಕೆ ಅವರು ತೊಡಗಲೇಬೇಕು. ಅದರಿಂದ ವೇದವ್ಯಾಸರು ಇದನ್ನು ಅಧ್ಯಯನಕ್ಕಾಗಿ ಹೆಂಗಸರಿಗೆ ಟೆಸ್ಟ್ ಕೊಟ್ಟಿದ್ದೇನೆ, ಅವರು ಕಲಿಯಿರಿ ಅಂತ ಹೇಳಿ. ಖಾಲಿ ಪಾರಾಯಣ ಮಾತ್ರ ಮಾಡುವುದಲ್ಲ, ಹೇಳುವಾಗ ಏನು ಹೇಳ್ತಾರೆ, ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ. ಮೊದಲು ತಿಳ್ಕೊಳ್ಳಿ, ಮತ್ತೆ ಅದನ್ನು ಪಾರಾಯಣ ಮಾಡ್ತಾ ಬನ್ನಿ, ಯಾಕೆ ಮರೆತು ಹೋಗೋದಾಗೆ ಅಂತ. ಇಲ್ಲಿ ಏನಾಯಿತು, ಪಾರಾಯಣ ಮಾತ್ರ ಮಾಡೋದು, ಮತ್ತೆ ತಿಳ್ಕೊಳ್ಳಿಕ್ಕೆ ಅದು ನಿಮಗೆ ಮಾರ್ಯಾರು ಬಿಟ್ಟದ್ದು, ಗಂಡಸರಿಗೆ ಬಿಟ್ಟದ್ದು, ಅದೆಲ್ಲ ಆಗುವುದಿಲ್ಲ ಅಂತಾರೆ. ತಿಳ್ಕೊಳ್ಳುವುದು ಎನ್ನುವುದು ಯೋಗ್ಯತೆ ಇದ್ದವರಿಗೆ ಎಲ್ಲರಿಗೂ ಉಂಟೇ ಉಂಟು. ಧರ್ಮದ 3 ಕಾಲುಗಳು ಯಜ್ಞದಾನ ತಪಸ್ಸು ಎಂದು ತಿಳಿದವು. ಆದರೆ ಕೃಷ್ಣ ಯಜ್ಞಗಳ ಬಗ್ಗೆ ಹೇಳುವಾಗ ದ್ರವ್ಯಯಜ್ಞ, ತಪೋಯಜ್ಞ, ಜ್ಞಾನಯಜ್ಞ ಎಂದು ಹೇಳುವುದರ ಮೂಲಕ ಇವೆಲ್ಲವೂ ಯಜ್ಞದ್ದೇ ಬೇರೆ ಬೇರೆ ಮುಖಗಳು ಎಂದು ಹೇಳಿದ ಹಾಗೆ ಆಯಿತಲ್ಲವೇ? ಯಜ್ಞದಲ್ಲೇ ಎಲ್ಲ ಮುಖಗಳು ಅಂತ ಹೇಳಿಕೊಂಡರೂ ಶ್ರೇಯಾನ್ ದ್ರವ್ಯಮಯಾದ ಯಜ್ಞ ಜ್ಞಾನಯಜ್ಞ ಪರಂತಪ ಅಂತ ಹೇಳಿಲ್ವಾ? ನಾನು ಮೊನ್ನೆ ಹೇಳಿದ್ದೇನೆ, ಯಜ್ಞದಾನ ತಪಸ್ಸು ಎನ್ನುವುದು ದೊಡ್ಡದಾದ ಒಂದು ವಸ್ತು. ಅದರಲ್ಲಿ ಬ್ರಾಂಚಸ್ಗಳು ಬಸ್ತು ಉಂಟು ಹೇಳಿದ್ದೇನೆ. ತ್ರಿವಿಧ ತಪಸ್ಸುಗಳುಂಟು, ಅದರಲ್ಲಿಯೂ ಮತ್ತೆ 3 ಗುಣಾತ್ಮಕವಾದ ತಪಸ್ಸುಂಟು, ಸಾತ್ವಿಕ, ರಾಜಸ, ತಾಮಸ ಅಂತ. ದಾನದಲ್ಲಿಯೂ ತುಂಬ ವೆರೈಟಿ ಇದೆ. ವಸ್ತುಗಳ ದಾನದಲ್ಲಿಯೂ ಇಹದಲ್ಲಿ ದಾನ, ಪರದಲ್ಲಿ ದಾನ ಅಂತ. ಅನ್ನದಾನಂ ಪರಂದಾನಂ, ಊಟ ಎನ್ನುವುದು ಚಂದ. ಆದರೆ ಸಂಜೆ ಆದ ತಕ್ಷಣ ಅವನಿಗೆ ಬೈಲಿ ಶುರು ಮಾಡ್ತಾನೆ, ಒಂಚೂರಾಗಿ ಹೋಗಿದ್ದಾನೆ ಮಾರೆ, ಸ್ವಲ್ಪ ಬೇಗ ಜಾಸ್ತಿ ಆಗಲಿಕ್ಕೇನು ಅವನಿಗೆ, ಆಗ ಬೇಕೋ ಕೇಳಿ ಆಗಿದ್ದಾನೆ. ಈಗ ಅವನಿಂದ ಒಂಚೂರು ಜಾಸ್ತಿ ತಿನ್ಬೋದಿತ್ತು ಕಾಣ್ತದೆ. ಆದರೆ ವಿದ್ಯಾದಾನ ಅದು ಹಾಗಲ್ಲ, ಅದು ಎಷ್ಟು ಕೊಟ್ಟರೂ ಜನ್ಮಕ್ಕೂ ಬರ್ತದೆ, ಊಟದಾಗಲ್ಲ, ಕಳೆಯುವುದಿಲ್ಲ. ಅದನ್ನ ದಾನದಲ್ಲಿ ವೆರೈಟಿ ಇದೆ. ಆನಂತರ ಕೊಡಬೇಕು ಅಂತ ಕೊಟ್ಟರೆ ಅದು ಮೋಸದಾಟ ದಾನ. ಎತ್ತು ಪ್ರತ್ಯುಪಕಾರಾರ್ಥಂ ಕೃಷ್ಣ ಹೇಳ್ತಾನೆ. ಅವನು ಉಪಕಾರ ಮಾಡಿ, ಇವತ್ತು ಅವರ ಊಟಕ್ಕೆ ಯಾಕೆ ಹೇಳಿದೆ ಹೇಳಿದರೆ, ಅವ್ರು ನನ್ನನ್ನು ಮೊನ್ನೆ ಊಟಕ್ಕೆ ಹೇಳಿದ್ದಾರೆ, ಅದಕ್ಕೆ
ಕೆಲವರೆಲ್ಲ ಉಡುಗೊರೆ ಇಲ್ಲ ಅಂತ ಬರೆದ್ರು ಕೆಲವೊಮ್ಮೆ ಕವರೆಲ್ಲ ಕೊಡ್ತಾರೆ ಮದುವೆಯಲ್ಲಿ. ಆನಂತರ ಮೇಲೆ ಹೋಗಿ ನೋಡ್ತಾರೆ, ಅದನ್ನು ಬರೆದಿಡ್ತಾರೆ. ಇನ್ನೊಮ್ಮೆ ಅದೇ ಕವರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅವರ ಮದುವೆಗೆ ಅದೇ ಅಷ್ಟೇ ರೂಪಾಯಿಯನ್ನು ಹಾಕಿ ಕೊಡ್ತಾರೆ. ಅವರು 20 ಗರಿಗಿರಿ ನೋಟನ್ನು ಹಾಕಿ ಕೊಡ್ತಾರೆ. ಮಡಿಚಿ ಕೊಡೋದ್ರಿಂದ ಕಾಣೋದಿಲ್ಲ ಅದು 20 ಎಷ್ಟು ಅಂತ, ಯಾರಿಗೂ ಗೊತ್ತಾಗೋದಿಲ್ಲ. ಇದೆಲ್ಲ ಇನ್ನೊಬ್ಬರಿಗೆ ಕೊಡುವಂಥ ದಾನಗಳು ದಾನ ಅಲ್ಲ. ಕಣ್ಣು ಮುಚ್ಚಿ ತಗೊಳ್ಬೇಕು, ಕಣ್ಣು ಮುಚ್ಚಿ ಕೊಡಬೇಕು ಮಾಡಿಕೊಂಡಾಗ ವಿಷಯವೇ ಬೇರೆ ಆಗ್ತದೆ. ಅದರಿಂದ ಎಲ್ಲದರಲ್ಲಿ ಬ್ರ್ಯಾಂಚಸ್ಗಳಿವೆ. ಯಜ್ಞದಲ್ಲಿಯೂ ಸುಮಾರು ಬ್ರ್ಯಾಂಚಸ್ಗಳಿವೆ. ಅದರಲ್ಲಿ ಶ್ರೇಷ್ಠವಾದದ್ದು ಜ್ಞಾನ. ಅದರಿಂದ ಎಲ್ಲ ಒಂದೇ ನಮೂನೆ ಆಗಲಿಲ್ಲ. ಆಗದವರಿಗೆ ದ್ರವ್ಯಯಜ್ಞ, ಆಗದವರಿಗೆ ತಪೋಯಜ್ಞ, ಎಷ್ಟೆಲ್ಲ ವೆರೈಟಿಗಳಿವೆ. ದಾನದಲ್ಲಿ ಎಷ್ಟೋ ಮುಖಗಳು ಇದ್ದಾವೆ. ಒಬ್ಬ ದೇವತೆಯ ಪ್ರತೀಕದಲ್ಲಿ ದೇವರಿಗೆ ನಮಸ್ಕರಿಸುವಾಗ ಮಾಧ್ಯಮವಾದ ದೇವತೆಗೂ ನಮಸ್ಕಾರ ಉಂಟೇ? ಇದು ತುಂಬ ಗೊಂದಲ ಉಂಟು ಮಾಡುತ್ತದೆ. ದೇವತೆಗೆ ಅಂದರೆ ದೇವನಿಗೆ ಪ್ರತ್ಯೇಕ ನಮಸ್ಕಾರ ಉಂಟೆ? ಪುನಃ ಆ ಜೀವನಲ್ಲಿ ದೇವರಿಗೇನೇ ಸೇವಿಸಬೇಕಲ್ಲವೇ? ಈಗ ಪ್ರತೀಕದ ಸಮಾರಾಧನೆ ಅಂದರೆ ದನಕ್ಕೆ ನಾವು ಹುಲ್ಲು ಕೊಡ್ತೇವೆ, ಸತ್ಯ ತಾನೇ? ಈಗ ದನ ತಿನ್ನಲಿಲ್ವಾ? ತಿಂದಿದೆ. ಗೋಪಾಲಕೃಷ್ಣ ಪ್ರಿಯತಾಂ ಹೇಳಲಿಲ್ವಾ? ಹೇಳಿದ್ದೇವೆ. ದೇವರಿಗೂ ಖುಷಿ ಆಯಿತು, ದನದ ಒಳಗೆ ಕೂತ ಎಲ್ಲ ದೇವತೆಗಳಿಗೂ ಗಮ್ಮತ್ತಾಯಿತು, ದನಕ್ಕೂ ಹಸಿವಿಗಾಯಿತು. ಆದ್ದರಿಂದ ಒಂದು ಕೆಲಸ ಹೀಗೆ ಹೋಗ್ತದೆ. ಅದನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ತಾಯಿಯ ನೆಲೆಯಲ್ಲಿ ಕೊಂಡ ಪ್ರಕೃತಿ ದೇವತೆಗೂ ಖುಷಿ ಆಗ್ತದೆ, ಇತರ ದೇವತಾಸ್ತ್ರೀಯರಿಗೂ ಸಂತೋಷ ಆಗ್ತದೆ, ಅಮ್ಮನಿಗೂ ಗಮ್ಮತ್ತಾಗ್ತದೆ, ಇಲ್ಲವೇ? ಹಾಗೆ ಭೂತಂ ಭೂತಾಭಿಮಾನೀಚ ತದ್ದೇಹೋಂತರ್ನಿಯಾಮಕಃ ಅಂತ ಸ್ಟೆಪ್ ಬೈ ಸ್ಟೆಪ್ ಕ್ರಮ. ಭಗವಂತನಿಗೆ ಈ ಮಾಧ್ಯಮದಲ್ಲಿ ನಾವು ಪೂಜೆ ಮಾಡುವಾಗ ಮಾಧ್ಯಮದ ದೇವತೆಗೂ ಖುಷಿ ಆಗ್ತದೆ. ಆದ್ದರಿಂದ ಮಾಧ್ಯಮದ ದೇವತೆಯನ್ನು ನಾವು ಪ್ರೈಸ್ ಮಾಡಬೇಕಾಗ್ತದೆ. ಅದರಿಂದ ಕೇವಲ ಮಾಧ್ಯಮದಲ್ಲಿಯೇ ಪೂಜೆ ಅಲ್ಲ, ಮಾಧ್ಯಮಕ್ಕೆ ಅಂದರೆ ಗೋವಿಗೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ಮಾಧ್ಯಮ ಅಂದರೆ ಒಂದು ಮಧ್ಯ ಪ್ರತೀಕ, ಅಥವಾ ಅಮ್ಮ ಅಂತ ಇಟ್ಕೊಳ್ಳಿ. ಪ್ರತೀಕಕ್ಕೆ ಮಾಧ್ಯಮಕ್ಕೆ ನಾವು ಕೊಡುವಾಗ ದೇವರಿಗೆ ಕೊಟ್ಟದ್ದನ್ನು ಕೊಡಬೇಕು. ಇದು ವಿಷಯ. ಡೈರೆಕ್ಟ್ ಅದರಲ್ಲಿಯೇ ದೇವರಿಗೆ ಅಲ್ಲ. ಈಗ ಗೋಪಾಲಕೃಷ್ಣ ಪ್ರಿಯತಾಂ ನಾವು ದನಕ್ಕೆ ಪಾಯಸ ಕೊಟ್ಟರು, ಅನ್ನ ಇಟ್ಟರು, ಎಡೆ ಕೊಟ್ಟರು, ಅದನ್ನು ಮೊದಲು ದೇವರಿಗೆ ಸಮರ್ಪಣೆ ಮಾಡಿ ತಂದಿರುತ್ತೇವೆ. ಹಾಗೆ ಅಮ್ಮನಿಗೆ ನೀವು ಊಟ ಮಾಡಿಸೋದಾದರೂ, ಅಮ್ಮನ ಆರೈಕೆ ಮಾಡೋದಾದರೂ, ಅಮ್ಮನಿಗೆ ಕೊಡೋದಾದರೂ ಮೊದಲು ದೇವರ ಪೂಜೆ ಮಾಡಿ ತಂದು ತೀರ್ಥ ತಕೋ ಅಮ್ಮ ಹೇಳಿ ತೀರ್ಥ ಕೊಟ್ಟು ಊಟ ಹಾಕ್ತೀವಿ. ಅಂದರೆ ಒಳಗೆ ಕೂತ ದೇವರಿಗೆ ಎನ್ನುವ ಪ್ರಜ್ಞೆ ಇರ್ತದೆ, ಕೇವಲ ಅಮ್ಮನಿಗೆ ಅಲ್ಲ ಅಂತ ಅರ್ಥ ಆಗ್ತದೆ. ಆದರೆ ಅಮ್ಮನನ್ನೂ ಪ್ರೀತಿಸಬೇಕು ಕಾಣ್ತದೆ, ಅದರೊಟ್ಟಿಗೆ ದೇವರಿಗೂ ಇಷ್ಟ ಆಗಲಿ ಅಂತಲೂ ಇರ್ತದೆ. ಹೀಗೆ ಮಾಧ್ಯಮದ ಪ್ರತೀಕದ ಮುಖದ ಆರಾಧನೆ ಅಂದರೆ ಇಷ್ಟು ಕಷ್ಟ. ಅತಿಥಿ ಬಂದಾಗಲೂ ಅತಿಥಿ ದೇವರೇ ಬಂದಿದ್ದಾನೆ, ಸತ್ಯ. ಅತಿಥಿ ಎಲ್ಲ ದೇವತೆಗಳ ಪ್ರತೀಕ, ಸತ್ಯ. ಆದರೂ ಅತಿಥಿ ಊಟ ಹಾಕುವಾಗ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ, ಯಾಕೆ ಅವನು ತೀರ್ಥ ಕೇಳುತ್ತಾನೆ. ತೀರ್ಥ ಹಾಕದೆ ಉಣ್ಣ ಮಾಡೋದು ಅಂತ ಕತೆ ಉಂಟು. ಅಲ್ಲ, ನೀನೇ ದೇವರು. ನಾನು ದೇವರಲ್ಲ ಮಾರಾಯ, ನನ್ನ ಮಂಡೆ ಮೇಲೆ ಪಂಚಾಮೃತ ಹಾಕಬೇಡ, ನೀನು ಅಲ್ಲಿ ಹಾಕಿ ತಂದು ಕೊಡು, ನನ್ನ ದೊಂಡೆಗೆ ಪಂಚಾಮೃತ ಹಾಕ್ತೇನೆ ಅಂತಾನವ. ನೀವು ಸುಮ್ಮನೆ ಕೂತ್ಕೊಳ್ಬೇಕು. ನೀವು ದೇವರು ಇವತ್ತು ನಿಮ್ಮ ತಲೆ ಮೇಲೆ ನಾನು ಬೆಂಜಣ ಅಭಿಷೇಕ ಮಾಡಲಿ. ಬೆಂಜಣ ಅಂದರೆ ಇದು ಮೊಸರು, ಅದು ಅಭಿಷೇಕ. ಅವ ಹೇಳ್ತಾನೆ, ದಮ್ಮಯ್ಯ ಡಾಕ್ಟ್ರು ಮೊದಲೇ ಹೇಳಿದ್ದಾರೆ ಇರುವುದೇ 3 ಕೂದಲು ಮತ್ತು ಪೂರ್ವ ಹೋಗ್ತದೆ ಅಂತ, ಬೆಂಜನ ಒಂದು ಅಭಿಷೇಕ ಮಾಡಬೇಡಿ ಅಂತಾನವ. ಅದು ಏನಿದ್ರು ಕಟ್ಟಿಕೊಟ್ಟು ಮನೆಗೆ ತೊಗೊಂಡು ಹೋಗ್ತಾನೆ ಅಂತ. ಆದ್ದರಿಂದ ಯೋಚನೆ ಮಾಡಿ ಪ್ರತೀಕ ಅಂದರೆ ಹೇಗಿರ್ತದೆ ಅಂತ. ಚರ ಪ್ರತೀಕವನ್ನು ಯೋಚನೆ ಮಾಡಿ ಅಚಲ ಪ್ರತೀಕದ ಬಗ್ಗೆಯೂ ಯೋಚನೆ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಒಳಗಿರತಕ್ಕ ದೇವರು ಪ್ರೀತನಾಗಲಿ ಅಂತೇಳಿ ಹೊರಗಿದ್ದವನ ಆರಾಧನೆ ಮಾಡ್ತಾ ಮಾಡುವಾಗಲೂ ದೇವರಿಗೆ ಕೊಟ್ಟದ್ದನ್ನೇ ಸಮರ್ಪಿಸುವ ಮೂಲಕ ತೃಪ್ತಿ ಪಡೀಲಿಕ್ಕೆ ಇದೊಂದು ದೊಡ್ಡ ವಿಷಯವೇ ಹೌದು. ಇದನ್ನು ಕೃಷ್ಣ ಇಟ್ಟೇ ಹೇಳುತ್ತಾನೆ. ಆದ್ದರಿಂದ ಪರಿವಾರತೆಯ ಗ್ರಾಹ್ಯಾ ಅಪಿಹೇಯ ಪ್ರಧಾನತಃ ಅಂತ. ಮುಖ್ಯವಾಗಿ ಇತರರನ್ನು ತಗೊಳ್ಬೇಡ, ನನ್ನ ಪರಿವಾರ ಅಂತೇಳಿ ಯಾರನ್ನು ಬೇಕಾದರೆ ಕಟ್ಟಿಕೋ ಅಂತ. ನಿನ್ನ ಪೀಠ ದೊಡ್ಡದುಂಟಾದರೆ ಎಲ್ಲರನ್ನೂ ಕುಳ್ಳಿರಿಸು, ನನಗೇನು. ಆದರೆ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಂಡಾಗ ಕ್ರಮ ಪ್ರಕಾರ ಆರಾಧನೆ ಮಾಡುವಾಗ ತಪ್ಪಿ ಹೋಗಬಾರ್ದು. ಕೊಡಬೇಕಾದ ಮಣ್ಣನೆ ದೊಡ್ಡವರಿಗೆ ಕೊಡಬೇಕು. ಇವತ್ತು ನಾವು ಬಂದಿರ್ತೇವೆ, ಗಮ್ಮತ್ತು ಕೇಳಿ. ಒಂದು ಸಣ್ಣ ಉದಾಹರಣೆ, ಪ್ರಧಾನಿಯವರು ಬಂದಿದ್ದಾರೆ, ಅವರನ್ನು 24 ಗಂಟೆಯಲ್ಲಿಯೂ 7 ದಿನದಲ್ಲಿಯೂ ಕಣ್ಣೆವೆ ಬಿಡದೆ ನೋಡಿಕೊಳ್ಳುವ ಒಂದು ವ್ಯವಸ್ಥೆ ಇದೆ. ನೀವು ಬಂದಾಗ ಪ್ರಧಾನಿಯವರಿಗೆ ಥ್ಯಾಂಕ್ಸ್ ಹೇಳ್ತೀರಿ, ಸನ್ಮಾನ ಮಾಡ್ತೀರಿ, ಊಟ ಹಾಕ್ತೀರಿ, ಏನೋ ಇಟ್ಕೊಳ್ಳುವ ವ್ಯವಸ್ಥೆ ಮಾಡ್ತೀರಿ, ದರ್ಶನಕ್ಕೆ ಬಿಡ್ತೀರಿ. ಎಸ್ಕಾರ್ಟ್ಸಿಗೆ ಇಲ್ಲವಾ? ಉಂಟು, ಎಲ್ಲ ಅವರ ಬೆನ್ನ ಹಿಂದೆ ಉಂಟು, ಅಕ್ಕಪಕ್ಕದಲ್ಲೇ ಉಂಟು. ಅವರಿಗೂ ದೇವರ ದರ್ಶನ ಆಗ್ತದೆ, ಅವರಿಗೂ ಗಮ್ಮತ್ತಾಗ್ತದೆ. ಆಗ ಸನ್ಮಾನಿಗೆ ಕೊಟ್ಟ ಕಿರೀಟವನ್ನೇ ಅವ್ರಿಗೆ ಇಡ್ತೀರಾ? ಇಲ್ಲ. ಅವ್ರಿಗೆ ಕೊಟ್ಟದ್ದನ್ನೇ ಪ್ರೆಸೆಂಟ್ ಅವ್ರಿಗೆ ಮಾಡ್ತೀರಾ? ಇಲ್ಲ. ಅವ್ರಿಗೆ ಕೈ ಮುಗಿದಾಗ ಅವ್ರಿಗೆ ಮುಗಿತೀರಾ? ಇಲ್ಲ. ಹೇಗೋ ಹಾಗೆ ಪ್ರಧಾನ ದೇವರು ಪರಿವಾರ ಎಲ್ಲ ಉಂಟು, ಒಟ್ಟಿಗೆ ಬಂದಿದೆ. ಎಷ್ಟು ಬಂದಿದೆ ಪರಿವಾರ ಅವರದ್ದು ನೋಡಿ.
ಅಷ್ಟು ಪರಿವಾರವನ್ನು ನಾವು ಅಕ್ಸೆಪ್ಟ್ ಮಾಡಿದ್ದೇವೆ. ಆದರೆ ಅವರಿಗೆಲ್ಲರಿಗೂ ಕಿರೀಟ ಇಡಲಿಲ್ಲ, ಕಾಲಿಡಿಯುವುದಿಲ್ಲ, ಕೈ ಮುಗಿಯುವುದಿಲ್ಲ. ಅದೇ ರೀತಿಯಾಗಿ ಪರಮೋಚ್ಚನಾದ ನಾರಾಯಣನಿಗೆ ಏನೊಂದು ಕೊಡಬೇಕು ಮರ್ಯಾದೆ ಕೊಟ್ಟುಕೊಂಡು ಉಳಿದವರಿಗೆ ಏನು ಬೇಕು ನೀವು ಕೊಡ್ತೀರಿ, ಅದನ್ನೆಲ್ಲ ಮಾಡಿ, ತಪ್ಪಿಲ್ಲ. ಮಾಡಬಾರ್ದು ಹೇಳೋದಿಲ್ಲ. ನೀವು ಎಲ್ಲರಿಗೂ ಕಿರೀಟ ತೊಡಿಸಿದ್ರು ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಪ್ರಧಾನನಿಗೆ ಮಾತ್ರ ಅಂಡ ಆಕಳೆ ಬತ್ತನ ಪಾತಿತ್ತು ಏನು ಬೋತ್ರಿ ಅಂತ ಹೇಳಿ ಹೋದಾನವ. ಅವರನ್ನೇ ನೀವು ದೊಡ್ಡದು ಮಾಡೋದಾದರೆ, ನನ್ನ ದೊಡ್ಡತನ ನಿಮಗೆ ಗೊತ್ತಿಲ್ಲ ಆದರೆ ನನಗೂ ಅವರಿಗಿರತಕ್ಕ ಗ್ರೇಡ್ ಅಂತರ ವ್ಯವಸ್ಥೆ ಗೊತ್ತಿಲ್ಲ ಅಂತ ಆದರೆ ಪ್ರಯೋಜನ ಏನಾಯಿತು? ಹೇಳಿಕೊಳ್ಬೋದು ಎಲ್ಲ ಜನ ಹೇಳಿಕೊಳ್ಳು. ಒಮ್ಮೆ ಗರುಡ ಹೇಳಿದ್ದಾನೆ ಹಾಗೆ, ದೇವರೇ ಎಂತ ಹೋಗುವಲ್ಲಿ ಎಲ್ಲ ನಾನು ಬರಬೇಕಲ್ಲ ನಿನಗೆ. ಹೌದು ಮಾರಾಯ, ನಾನು ಹೊತ್ತುಕೊಂಡು ಹಾರಿದರೆ ನೀವು ಇಮಿಡಿಯೇಟಾಗಿ ನಾವು ಡಿಲ್ಲಿಯಿಂದ ಉಡುಪಿಯಲ್ಲಿ ಬರ್ತೀರಿ, ನೀವು ಇಲ್ಲದೆ ಬರಲಿಕ್ಕೆ ಉಂಟ? ಇಲ್ಲ ಮಾರಾಯ, ಸತ್ಯ. ಅಲ್ಲಿಂದ ಇಲ್ಲಿಗೆ ದ್ವಾರಕೆಯಲ್ಲಿ ಅಸ್ಸಾಮಿಯಲ್ಲಿ ನೋಡಿ, ಗರುಡನಲ್ಲಿ ಹಾರಿದ್ದವ ಆಚೆಗಿಂದ ಈಚೆಗೆ, ಪಶ್ಚಿಮದಿಂದ ಪೂರ್ವಕ್ಕೆ. ಒಂದು ಕೆಲಸ ಮಾಡುವ ಗರುಡ ಎಂತ, ನಾನು ಯಾವತ್ತೂ ಯಾರನ್ನೂ ಹೊತ್ತುಕೊಂಡು ಹೋಗುವ ನನ್ನ ಕ್ರಮ, ನನ್ನನ್ನು ಯಾರೂ ಹೊತ್ತುಕೊಳ್ಳುವ ಕ್ರಮ ಇಲ್ಲ. ನಿಜವಾಗಿ ನಿನ್ನ ಒಳಗೆ ನಾನೇ ಫೋರ್ಸ್ ಹಾಕಿ, ಶಕ್ತಿ ಇತ್ತು ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧೇನ್, ಹಾರುವಾಗೆಲ್ಲ ಮಾಡೋದು. ಈಗ ಟೆಸ್ಟ್ ಮಾಡೋದಾದರೆ ನೋಡುವ, ನನ್ನ ಒಂದು ಬೆರಳು ಇಡ್ತೇನೆ, ನೀನು ಹಾರು ನೋಡುವ ಆಯಿತು ಅಂದ ಗರುಡ. ಹೀಗೆ ಒಂದು ಬೆರಳಿಟ್ಟ. ಇದು ಸುಮ್ಮನೆ ಇಡೋದು ಪೂರ ಬಲದಲ್ಲಿ ಅಲ್ಲ, ನಾನು ಬ್ರಹ್ಮಾಂಡ ಹೊತ್ತ ಬಲದಲ್ಲಿ ನಿನ್ನ ಮೇಲೆ ಇರುವುದಿಲ್ಲ ಬೆರಳು, ಸುಮ್ಮನೆ ಇಡ್ತೇನೆ ಅಂತ ಇಟ್ಟ. ಗರುಡ ಕುಗ್ಗಿದ ಅಪ್ಪಚ್ಚಾದ, ನೆಲ ಕಚ್ಚಿದ. ದಮ್ಮ, ಈಗ ಇನ್ನು ರಕ್ತ ಕಾರುವುದೊಂದೇ ಬಾಕಿ ಅಂದ. ಹೌದಾ, ಗೊತ್ತಾಯ್ತಾ? ನಾನು ಸುಮ್ಮನೆ ಲೈಟಾಗಿ ನಿನ್ನ ಮೇಲೆ ಕೂತ್ಕೊಳ್ಳೋದು, ಮತ್ತು ನಿನ್ನೊಳಗೆ ನಾನು ಲೈಟಾಗಿ ಹಾರೋದು. ನಿಜವಾಗಿ ಎಲ್ಲರಿ ನೋಡಿಕೊಂಡ್ರೆ ಕೊಗ್ಗಗಾಮ ಥರ ಗೊಂಬೆಯಾಟದ ಹಾಗೆ. ಅಲ್ಲಿ ಏನಾಗಿದೆ, ಮೇಲಿನ ನಾರಾಯಣನಿಗೆ ಸೊಂಟದಲ್ಲಿ ಕಟ್ಟಿ ಗರುಡನನ್ನು ಹಾಕಿಬಿಟ್ಟಿದ್ದಾನೆ. ಆದ್ದರಿಂದ ನಾರಾಯಣನೇ ಕಾಲೆತ್ತುವಾಗ ಗರುಡನ ಹಾರುವುದು, ನಿಜವಾಗಿ ಗರುಡ ಹಾರುವುದಲ್ಲ ವಾಸ್ತವವಾಗಿ. ಅದು ದೇವರು ಹೇಳೋದು, ನಾನೇ ಮಾರೆ ನಿನ್ನನ್ನು ಹೀಗೆ ಅಡಿಯಲ್ಲಿ ಲಿಫ್ಟ್ ಮಾಡಿ ಹಾರಿಸುವುದು. ಆದರೆ ನಾನು ಲೈಟ್ ಆಗಿಬಿಟ್ಟಿದ್ದೇನೆ, ಮನೋಶಕ್ತಿಯಿಂದ ಕಂಟ್ರೋಲ್ ಮಾಡ್ತಾ ಇದ್ದೇನೆ, ನಿನಗೆ ಅರ್ಥ ಆಗೋದಿಲ್ಲ ಅಂದ. ಗೊತ್ತಾಯ್ತು ಈಗ ಗೊತ್ತಾಯಿತು. ಆದ್ದರಿಂದ ಎಲ್ಲ ಕಡೆಯಲ್ಲಿಯೂ ನಡೆಸಿಕೊಡ್ತಕ್ಕಂಥ ಮೈನ್ ಪವರ್ ಬೇರೆ ಇರ್ತದೆ, ಜನರಿಗೆ ನೋಡುವಾಗ ಗೊತ್ತಾಗೋದಿಲ್ಲ. ಎಲ್ಲ ಸೆಕ್ರೆಟರಿ ಮಾಡೋದು ಮಾರೆ, ಇವರು ಸುಮ್ಮನೆ ಹೀಗೆ ಬಂದು ಕೂತ್ಕೊಳ್ಳೋದಷ್ಟೇ, ಹಾಗೆ ಕಾಣ್ತದೆ. ಆದರೆ ತಲೆ ಖರ್ಚು ಉಂಟಲ್ಲ, ಕಂಡಾಬಟ್ಟೆ ಇರ್ತದೆ, ನಿದ್ದೆಯಲ್ಲಿಯೂ ಲೆಕ್ಕ ಹಾಕ್ತಾ ಇರ್ತದೆ. ಹಾಗಾಗಿ ಭಗವಂತನ ದೊಡ್ಡತನವನ್ನು ನಾವು ಕಾಣುವ, ಜೊತೆಗೆ ಮಣಿಯುವ ಅನ್ನುವ ಮೂಲಕ ಮಗದೊಮ್ಮೆ ಎಲ್ಲರಿಗೂ ದೂರದಲ್ಲಿ ಕೂತರಿದ್ದು ಕರ್ಮ ಸಿದ್ಧಾಂತದ ಅನೇಕ ಪ್ರಶ್ನೆಗಳಿದ್ದರೂ ಅದು ಬಿಡಿಸ್ಲಿಕ್ಕೆ ಹೋದರೆ ಮತ್ತಷ್ಟು ಗೊಂದಲ ಆಗ್ತದೆ ಎನ್ನುವ ನೆಲೆಯಲ್ಲಿ ವಾಸ್ತವವಾಗಿ ಅದೇ ಒಂದು ಪ್ರಶ್ನೆಯನ್ನಾದರೂ ಮುಟ್ಟಿ ಹೋಗ್ತೇನೆ. ಕರ್ಣನ ಮತ್ತು ಅಭಿಮನ್ಯುವಿನ ಕಥೆಯಲ್ಲಿ ಅವರಿಗೆ ಡೌಟ್ ಇದ್ದದ್ದು ಏನು ಕೇಳಿದರೆ, ಕೃಷ್ಣ ಅಭಿಮನ್ಯುವಿನನ್ನು ಕೊಲ್ಲಿಸಿದನ್ನೇ ಕರ್ಣ ಅಭಿಮನ್ಯುವನ್ನು ಕೊಂದದ್ದೇ ಅಂತ. ಅನ್ಯಾಯವಾಗಿ ಕೊಂದದ್ದು ಕರ್ಣ ಅಂತ ನಾನು ಹೇಳಿದ್ದೆ ಹಿಂಬದಿಯಿಂದ, ಅದು ಕೃಷ್ಣನ ಪಿತೂರಿಯ ಅನ್ನುವ ನೆಲೆಯಲ್ಲಿ ಅವರ ಪ್ರಶ್ನೆ ಇತ್ತು. ವಾಸ್ತವವಾಗಿ ಹಾಗಲ್ಲ. ಪ್ರತ್ಯಕ್ಷವಾದ ಅನ್ಯಾಯವನ್ನು ಅಪಲಾಪ ಮಾಡಲಿಕ್ಕೆ ಆಗುವುದಿಲ್ಲ, ಎದುರಲ್ಲಿ ಹೊಡಿಲಿಕ್ಕೆ ಆಗುವುದಿಲ್ಲ ಮಾರಾಯ ಅಂತ ಹೇಳಿಕೊಂಡು ದ್ರೋಣರಲ್ಲಿ ಕೇಳಿಯೇ ಕರ್ಣ ಹಿಂಬದಿಯಿಂದ ಅವನಿಗೆ ಕತ್ತರಿಸಿ, ಎದುರಲ್ಲಿ ಬಂದರೆ ಕರ್ಣನೇ ಕತ್ತರಿಸಿ ಹೋಗ್ತಾನೆ. ಮತ್ತು ಅಲ್ಲಿಯ ಒಂದು ಯುದ್ಧ ನಿಯಮದಲ್ಲಿ ಯಾರ ಆಹಾರ ಯಾರಿಗೆ ಅಂತ ಒಂದು ಆಗಿ ಹೋಗಿದೆ, ಮೊದಲು ಹೇಳಿಕೊಂಡಿದ್ದಾರೆ. ಆದ್ದರಿಂದ ಅರ್ಜುನ ಕರ್ಣನನ್ನು ಕೊಲ್ಲುವುದರಿಂದ ಯಾರು ಕೈ ಹಾಕುವುದೇ ಇಲ್ಲ, ಅವನು ಹೊಡೆದ್ರೂ ಕೈ ಹಾಕೋದಿಲ್ಲ, ಸುಮ್ಮನೆ ತಪ್ಪಿಸ್ತಾನೆ. ಭೀಮ ಎಷ್ಟೋ ಸರ್ತಿ ತಪ್ಪಿಸಿ ಹೋಗಿದ್ದಾನೆ, ಹೊಡೀಲಿ ಅವ ಸುಮ್ಮನೆ, ಅವನು ಅರ್ಜುನನ ಆಹಾರ. ಒಂದು ಸರ್ತಿ ಜೋರು ಮಾಡಿ ಕೇಳ್ತಾನೆ ಅರ್ಜುನ ಹತ್ರ, ಎಂಥದ್ದು ನೀನು ಹೊಡಿತೀಯ ನಾನು ಹೊಡಿಲ್ಲ ಅಂತ. ಆಗ ಅರ್ಜುನ ಹೇಳ್ತಾನೆ, ನೀನು ಹೊಡೆದ್ರೆ ನಾನು ಹೊಡೆದಾಗ ಆಗುವುದಿಲ್ಲ, ನಾನು ಹೊಡೆದ್ರೆ ನಾನು ಹೊಡೆದಾಗ ಆಗ್ತದೆ. ಆದ್ದರಿಂದ ಅಣ್ಣ ಕೊಡುವುದು ಬೇಡ, ಪೆಟ್ಟು ನಾನೇ ಕೊಡ್ತೇನೆ ಅಂತ ಸರಿ ಅಂತ ಬಿಟ್ಟು ಹೋದ. ಹೀಗೆ ಎಷ್ಟೋ ಸಮಯ ಎಲ್ಲ ಹಾಗೆ ಆಗಿದೆ. ಕರ್ಣನೂ ಹಾಗೆ ಮಾಡಿದ್ದುಂಟು. ಧರ್ಮರಾಜ ಸಿಕ್ಕಿದಾಗ, ಹೋಗಲಿ ನಾನು ಕುಂತಿಗೆ ಅಮ್ಮನಿಗೆ ಹೇಳಿದ್ದೇನೆ ಒಂದೇ ತೆಗೆಯುವುದು ಅಂತ, ನೀನು ಬೇಡ ಅಂತ ಹೋಗಿಬಿಟ್ಟಿದ್ದ. ಧರ್ಮರಾಜನು ಕರ್ಣನ ಸಮ ಹೊಡೆದಿದ್ದಾನೆ ಒಂದು ಸರ್ತಿ, ಇಲ್ಲ ಅಂತಲ್ಲ. ಹೀಗೆ ಬೇಕಾದ ಯುದ್ಧದ ಕೆಲವು ಈ ಆಂತರಂಗಿಕ ನಿಯಮಗಳಲ್ಲಿ ಅವರವರು ಒಂದೊಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಕರ್ಣ ಅಡ್ಡದಲ್ಲಿ ಹೊಡೆದ್ರೂ ಹೊಡಿಬಾರ್ದು ಅಂತಲ್ಲ, ಅವನು ನಮ್ಮ ಅಪ್ಪನ ಸೊತ್ತು ಅಂತೇಳಿ ಅಭಿಮನ್ಯು ಸುಮ್ಮನಾಗಿದ್ದಾನೆ. ಆದರೆ ಅವನು ಪಿತೂರಿಯಲ್ಲಿ ಅನ್ಯಾಯ ಮಾಡಿದ್ದು ಹೌದು. ಮತ್ತು ಅಭಿಮನ್ಯು ಕೇಳಿಕೊಂಡು ಬಂದು ಬೇಗ ಹೋಗುವುದರಿಂದ ಅವನು ಮೊದಲೇ ತನ್ನ ಆಯುಷ್ಯವನ್ನು ತೆಗಿಲಿಕ್ಕೆ ಚಿಂತನೆ ಮಾಡಿದ್ದಾನೆ. ಅದಕ್ಕೆ ಅನುಗುಣವಾಗಿ ಘಟೋತ್ಕಚನಂತೆ ಕೃಷ್ಣ ಯಾರನ್ನು ಹೇಗೂ ಎಲ್ಲರನ್ನು ಕಳಿಸಿ ಹೋಗಬೇಕು ಅಂತ ಕೃಷ್ಣನ ಲೆಕ್ಕ, ಯಾದವರನ್ನು ಉಳಿಸಲಿಲ್ಲ. ಯಾವಾಗಾದರೂ ಯಾರಿಗಾದರೂ ಉಪಕಾರ ಆಗೋದಾದ್ರೆ ಆಗಲಿ ಅಂತೇಳಿ ರಾತ್ರಿ ಹೊತ್ತಿನ ಹೋರಾಟ, ಕರ್ಣನ ಶಕ್ತಿ, ಘಟೋತ್ಕಚನ ಮೈ, ಭೀಮನ ಶಕ್ತಿ ಎಲ್ಲ ಸೇರಿಸಿಕೊಂಡು ಅವತ್ತು ಬಿಟ್ಟು ಇಡೀ ಅವನು ಬೀಳುವಾಗಲೂ ಕೌರವರ ಸೈನಿಕರ ಮೇಲೆ ಬಿದ್ದು 100 ಜನರನ್ನು ಅಪ್ಪಚ್ಚಿ ಮಾಡಿ ಸಾಯಿಸಿದ್ದಾನೆ. ಹಾಗಾಗಿ ಯಾರ ಮೇಲೂ ಕೃಷ್ಣನಿಗೆ ದ್ವೇಷ ಅಲ್ಲ, ಇಲ್ಲಿ ಬಂದದ್ದು ದೇವರ ಸೇವೆಗೆ, ಮುಗಿದ ನಂತರ ಕಳಿಸೋದು ಅವನ ಲೆಕ್ಕಾಚಾರ. ಅದೆಲ್ಲ ದೊಡ್ಡ ಅದ್ಭುತವಾದಂಥ ಒಂದು ಕರ್ಮ ಸಿದ್ಧಾಂತ ದೇವತೆಗಳದ್ದು. ಹೀಗಾಗಿ ಮತ್ತೊಮ್ಮೆ ತಮಗೆಲ್ಲ ಗೀತೆಯ ಚಿಂತಕರಿಗೆ ವಂದನೆಗಳೊಂದಿಗೆ ದೂರದಲ್ಲಿ ಕೂತವರಿಗೂ ಮಗದೊಮ್ಮೆ ನನ್ನ ಪ್ರಣಾಮ ಸಲ್ಲಿಸ್ತಾ, ನಡೆಸಿಕೊಟ್ಟವರು ಸುಮಾರು ವರ್ಷಗಳಿಂದ 25-28 ವರ್ಷಗಳಿಂದ ನಡೆಸಿಕೊಟ್ಟು ಬರ್ತಾ ಇದ್ದಾರೆ. ಈ ಬಾರಿ
ನನ್ನ ಆಯ್ಕೆ ಮಾಡಿಕೊಳ್ಳುವ ಮೂಲಕ ನನಗೊಮ್ಮೆ ಚಿಂತನೆ ಮಾಡುವ ಅವಕಾಶ, ಹೇಳದ್ದನ್ನು ಹೇಳದ ಹಾಗೆ ಹೇಳಿದ್ದನ್ನು ಕೊಳ್ಳದಂತೆ ಹೇಳಿಕೊಳ್ಳಬೇಕು ಎನ್ನತಕ್ಕಂಥ ತುಡಿತದಲ್ಲಿ ಅದು ಹೇಳಿದರು ಸ್ವಾಮಿಗಳು. ಸುಮಾರು ಅವಕಾಶಗಳು ಅಂದರೆ ಈ ಸರ್ತಿ ಗಂಟೆಗಳು ಹೆಚ್ಚು ಕಡಿಮೆ ಆಗಿವೆ ಅಂತ. ಅದನ್ನೇನು ಬೇಸರಿಸಿ ಪಟ್ಟುಕೊಳ್ಳದೆ ನೀವು ಶ್ರೋತೃಗಳು ಕೇಳಿಕೊಂಡಿದ್ದೀರಿ. ಹಾಗಾಗಿ ಪ್ರಾಯೋಜಕರಿಗೂ ನಮಗೂ ನಿಮಗೂ ಎಲ್ಲರೂ ದೇವರು ಒಳ್ಳೆಯದು ಮಾಡಲಿ, ದೇಶ ಒಳ್ಳೆಯದಾಗಲಿ ಅನ್ನುವ ನೆಲೆಯಲ್ಲಿ ಮಗದೊಮ್ಮೆ ನರೇಂದ್ರ ಮೋದಿಯ ಶುಭಾಶಂಸನೆ ಮಾತನ್ನು ತಮಗೆಲ್ಲ ಕಿವಿಗೆ ಕೇಳಿಸಿ. ಅದು ಮುಂದೆ ಸುಗುಣದಲ್ಲಿ ಬರಬಹುದು, ಎಡಿಟರ್ ಇಲ್ಲೇ ಇದ್ದಾರೆ, ಹಾಕ್ಲಿಕ್ಕಿರ್ತಾರೆ. ನರೇಂದ್ರ ಮೋದಿ ಜಯತಾತ್ ಜಗತ್ಯಾಂ, ಜಗತಿ ಅಂದರೆ ನೆಲ. ನರೇಂದ್ರ ಮೋದಿ ಜಯತಾತ್ ಜಗತ್ಯಾಂ ಮಧ್ವೇಷ್ಟ ಶ್ರೀಕೃಷ್ಣ ದಯಾರ್ದ್ರ ದೃಷ್ಟಿಯ, ಮಧ್ವನಿಗೆ ಇಷ್ಟನಾದ ಕೃಷ್ಣನ ಒಂದು ದಯೆಯ ಕಣ್ಣೋಟದಿಂದ, ಅನುಗ್ರಹದ ದೃಷ್ಟಿಯಿಂದ ನರೇಂದ್ರ ಮೋದಿ ಈ ಜಗತ್ತಿನಲ್ಲಿ ಮೆರೆಯಲಿ ಶಾಶ್ವತವಾಗಿ. ಪ್ರಾಪ್ನೋತು ಕೀರ್ತಿಂ, ಮುಂದಿನ ಗೆರೆ ಕೀರ್ತಿಯನ್ನು ಪಡೆಯಲಿ. ವಿತನೋತು ರಕ್ಷಾಂ, ಅವನು ರಕ್ಷೆಯನ್ನು ಮಾಡಲಿ, ಕೀರ್ತಿಯನ್ನು ಪಡೆಯಲಿ. ಯಾವುದರದ್ದು? ಧರ್ಮಸ್ಯ ದೇಶಸ್ಯ ಚ ಹೈಂದವಸ್ಯ, ಧರ್ಮದ ರಕ್ಷೆ ಮಾಡಲಿ, ದೇಶದ ರಕ್ಷೆ ಮಾಡಲಿ, ಪ್ರತಿಯೊಬ್ಬ ಹಿಂದುವಿನ ರಕ್ಷೆಯನ್ನು ಮಾಡಬೇಕು ಅವನು. ಹಿಂದೂ ಧರ್ಮದ ರಕ್ಷಣೆ, ಹಿಂದೂ ದೇಶದ ರಕ್ಷಣೆ ಅನ್ನುವ ಅರ್ಥವೂ ಬರ್ತದೆ. ಹೈಂದವಸ್ಯ ದೇಶಸ್ಯ ಧರ್ಮಸ್ಯ ಚ ರಕ್ಷಾಂ ವಿತನೋತು, ಹಾಗೆ ಪ್ರಾಪ್ನೋತು ಕೀರ್ತಿಂ, ಹಿಂದಕ್ಕೆ ಬಂದರೆ ರಕ್ಷೆ ಮಾಡಲಿ, ಕೀರ್ತಿ ಪಡೆಯಲಿ, ಹಾಗೆಯೇ 106 ವರ್ಷ ಈ ನೆಲದಲ್ಲಿ ಮೆರೆಯಲಿ ಎನ್ನುವ ಅರ್ಥದಲ್ಲಿ ಅವರ ಚಿಂತನೆ ಇವತ್ತಿನ ಅಭಿನಂದನೆಯ ಮಾತು. ಅದರ ಬಗ್ಗೆ ನಿಮಗೆ ಅರ್ಥೈಸಿ ತಿಳಿಸಿಕೊಟ್ಟು ಮಗದೊಮ್ಮೆ ಎಲ್ಲರಿಗೂ ವಂದನೆ ಸಮರ್ಪಿಸಿ ಮಾತು ಮುಗಿಸ್ತೇನೆ.